ಗಟ್ಟಿಯಾಗಿ ಹಾಲೆಲೂಯ, ಹಾಲೆಲೂಯ. ಆರಾಧನೆ ಮಾಡಿದ್ವಿ, ವಾಕ್ಯ ಕೇಳಿದ್ವಿ, ಕಾಣಿಕೆ ಹಾಕಿದ್ವಿ. ಹಾಲೆಲೂಯ. ಈಗ ಯಾವ ಭಾಗ? ವಾಕ್ಯದ ಭಾಗಕ್ಕಾಗಿ ನಾವು ಬಂದಿದ್ದೇವೆ. ಎಲ್ಲರೂ ಸಂತೋಷವಾಗಿ ಸ್ವಲ್ಪ ನಗರಿ, ಸ್ವಲ್ಪ ನಗರಿ. ಸಿಟ್ಟಲ್ಲಿದ್ರೆ ನನಗೆ ಹೆದರಿಕೆ ಆಗ್ತದೆ ಬಹಳ. ಹಾಲೆಲೂಯ. ಎಲ್ಲ ನಗಾಡ್ಬೇಕು. ನೀವೆಲ್ಲ ಹಲ್ಲು ತೋರಿಸ್ರಿ, ನಿಮ್ಮ ಹಳದಿ ಹಲ್ಲು, ನಿಮ್ಮ ಬಿಳಿ ಹಲ್ಲು ತೋರಿಸ್ರಿ ಅಕ್ಕಪಕ್ಕದವರಿಗೆ, ಅಕ್ಕಪಕ್ಕದವ್ರಿಗೆ ತೋರಿಸ್ರಿ. ಹಾಲೆಲೂಯ. ಆಮೇಲೆ ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ಬರಬೇಕಂದ್ರೆ ಕೆಲವು ಕಾರ್ಯಗಳು ಮಾಡೋದು ಪ್ರಾಮುಖ್ಯವಾಗಿ. ಹಾಲೆಲೂಯ. ಆದ್ರೆ ನಮ್ಮ ಜೀವನ ಬದಲಾಗಬೇಕಂದ್ರೆ ನಾವೇನ್ ಮಾಡ್ಬೇಕು? ಇಷ್ಟು ದಿವಸ ಆಶೀರ್ವಾದ ಬರ್ಬೇಕಂದ್ರೆ ನೀವೇನೆಲ್ಲ ಮಾಡ್ತಾ ಇದ್ರಿ? ಪ್ರಾರ್ಥನೆ ಮಾಡ್ತಾ ಇದ್ರಿ, ವಾಕ್ಯ ಓದ್ತಾ ಇದ್ರಿ. ಹಾಲೆಲೂಯ. ಈಗ ಅನೇಕ ಸಂಗತಿಗಳನ್ನ ಮಾಡ್ತಾ ಇದ್ರಿ. ಅದೆಲ್ಲ ನಿಜ. ನಮಗೆ ಆಶೀರ್ವಾದ ಬೇಕು. ಹಾಲೆಲೂಯ. ನಮಗೆ ಆಶೀರ್ವಾದ, ಗಟ್ಟಿಯಾಗಿ ನಮಗೆ ಆಶೀರ್ವಾದ ಬೇಕು. ನಮಗೆ ಹಣ ಬೇಕು. ನಮಗೆ ಆಸ್ತಿ ಅಂತಸ್ತು ಬೇಕು. ನಮಗೆ ಅಗತ್ಯ ಇರುವಂತ ವಸ್ತುಗಳು, ಕಾರು ಬೈಕ್ ಆಗಿರ್ಬೋದು, ಹಣ ಆಗಿರ್ಬೋದು, ಊಟ ಬಟ್ಟೆ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲ ನಮಗೆ ಅವಶ್ಯಕತೆ ಇದೆ. ಅದೆಲ್ಲವನ್ನ ಇಟ್ಕೊಂಡು, ಎಲ್ಲ ಆಶೀರ್ವಾದವನ್ನ ಪಡ್ಕೊಂಡು ನಮ್ಮ ಜೀವನವೇ ಬದಲಾಗಿಲ್ಲ ಅಂದ್ರೆ, ಹಾಲೆಲೂಯ, ನಮ್ಮ ಜೀವನವೇ ಬದಲಾಗಿಲ್ಲ ಅಂದ್ರೆ ಅದು ಬಹಳ ದೊಡ್ಡ ನಷ್ಟ. ದೇವರ ವಾಕ್ಯ ಹೇಳ್ತೈತಿ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿ ತನ್ನ ಆತ್ಮವನ್ನ ನಷ್ಟಪಡಿಸಿಕೊಂಡ್ರೆ ಅವನು ಸ್ವರ್ಗ ರಾಜ್ಯಕ್ಕೆ ಹೋಗಲ್ಲ. ಹಾಲೆಲೂಯ. ಒಬ್ಬ ಮನುಷ್ಯನಿಗೆ ಎಲ್ಲ ಹಣ, ಆಸ್ತಿ, ಅಂತಸ್ತು ಎಲ್ಲ ಇದೆ. ಹಾಲೆಲೂಯ. ಅವನು ಯೇಸು ಸ್ವಾಮಿಯನ್ನ ಕಂಡುಕೊಳ್ಳಿಲ್ಲ ಅಂದ್ರೆ, ಅವನ ಆತ್ಮಕ್ಕೆ ಸುವಾರ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವನು ನರಕಕ್ಕೆ ಹೋಗ್ತಾನೆ. ಹಾಲೆಲೂಯ. ಇವತ್ತು ನೀವೆಲ್ಲ ಆಶೀರ್ವಾದ ಹೊಂದಿಕೊಂಡು ನಿಮ್ ಜೀವನ ಇದ್ದ ಹಾಗೆ ಇದ್ರೆ ಆಶೀರ್ವಾದ ಎಲ್ಲ ಬೇಸ್ಟ್. ಅದಕ್ಕೆ ನಮ್ಮ ಜೀವನ ಬದಲಾಗಬೇಕಾದ್ರೆ, ಹಾಲೆಲೂಯ, ನಮ್ಮ ಜೀವನಗಳು ಬದಲಾಗಬೇಕಾದ್ರೆ, ನಮಗೆ ಇನ್ನೂ ಹೆಚ್ಚಿನ ಆಶೀರ್ವಾದಗಳು ಬರಬೇಕಾದ್ರೆ ನಮಗೆ 5 ಅಂಶಗಳು ಜೀವನದಲ್ಲಿ ಪ್ರಾಮುಖ್ಯವಾದಂತ ವಿಷಯ. ಎಷ್ಟು? ಗಟ್ಟಿಯಾಗಿ ಎಷ್ಟು ವಿಷಯ? ಜೋರಾಗಿ ಹೇಳ್ಬೇಕು. ಎಷ್ಟು ವಿಷಯ? 5 ವಿಷಯಗಳು ಪ್ರಾಮುಖ್ಯವಾಗಿದೆ. ಹಾಲೆಲೂಯ. ಅದರಲ್ಲಿ ನಾವು ನೋಡಿಕೊಳ್ಳೋಣ. ನಮ್ಮ ಜೀವನ ಬದಲಾಗಬೇಕಾದ್ರೆ ನಾವು ಒಂದು ವಾಕ್ಯವನ್ನು ಓದಿಕೊಳ್ಬೇಕು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಿಂದ 15ನೇ ವಚನದವರೆಗೂ ಯಾರಾದ್ರೂ ಗಟ್ಟಿಯಾಗಿ ಹೋಗು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ರಿಂದ 15ನೇ ವಚನ. ಸಿಕ್ಕದವ್ರು ಗಟ್ಟಿಯಾಗಿ ಬೇಕು ಪಟ ಪಟ ಓದಬೇಕು. ನನ್ನವರೆಂದು ಹೆಸರುಗೊಂಡು ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಭಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶವನ್ನು ಆರೋಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ಆ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಇಲ್ಲಿ ದೇವರು ತನ್ನ ಜನರಿಗೆ ಹೇಳ್ತಾ ಇದ್ದಾನೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ತಿರುಗಿಕೊಂಡು ನನ್ನನ್ನ ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸುವೆನು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನ ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಕೊಡ್ತಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ತಾನು ಆರಿಸಿಕೊಂಡ ಜನರಿಗೆ, ಯೇಸು ಸ್ವಾಮಿ ದೇವರು ಹೇಳ್ತಾ ಇದ್ದಾನೆ ತನ್ನ ವಿಶ್ವಾಸಿಗಳಿಗೆ, ಚರ್ಚಿಗೆ ಬರುವಂತ ಶಿಷ್ಯಂದಿರಿಗೆ, ಹಾಲೆಲೂಯ, ದೇವರು ಆರಿಸಿಕೊಂಡಂತ ಜನರಿಗೆ ಹೇಳ್ತಾ ಇದ್ದಾನೆ, ನನ್ನವರೆಂದು, ಹಾಲೆಲೂಯ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ನನ್ನ ಮಕ್ಕಳು ಎಂದು ಎಣಿಸಿಕೊಳ್ಳುವಂತ ನನ್ನ ಪ್ರಜೆಗಳು, ನನ್ನ ಸೇವಕರು ಎಂದು ಎಣಿಸಿಕೊಳ್ಳುವಂತ ನನ್ನ ಪ್ರಜೆಗಳು ತಮ್ಮನ್ನ ಮೊದಲೇನ್ ಮಾಡ್ಬೇಕಂತೆ? ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ತಿರುಗಿಕೊಂಡು ನನ್ನನ್ನ ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನ ಕ್ಷಮಿಸ್ತೇನೆ. ಒಂದನೇದಾಗಿ ದೇವರು ಏನ್ ಮಾಡ್ತಾನೆ? ಪ್ರಾರ್ಥನೆಯನ್ನ ಕೇಳಿ, ಹಲ್ಲೆಲೂಯಾ, ಪರಲೋಕದಿಂದ ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ. ಎರಡನೇದಾಗಿ ನಿಮ್ಮ ಪಾಪಗಳನ್ನ ದೇವರು ಏನ್ ಮಾಡ್ತಾನೆ? ಕ್ಷಮಿಸ್ತಾನೆ. ಮೂರನೇದಾಗಿ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸ್ತಾನೆ. ನಾಲ್ಕನೇದಾಗಿ ಇನ್ನು ಮುಂದೆ ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮ್ಮನ್ನ ಆ ಸ್ಥಳದಲ್ಲಿ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮ ವಿಜ್ಞಾಪನೆಗೆ ಡೈಲಿ ಕಿವಿ ಕೊಡ್ತೇನೆ. ಅಲ್ಲೆಲ್ಲೂ ನೋಡ್ರಿ, ದೇವರು ಹೇಳ್ತಾ ಇದ್ದಾನೆ, ನನ್ನ
ಪ್ರಜೆಗಳೆಂಬುದಾಗಿ ಹೆಸರುಗೊಂಡಂತ ಜನರು ತಮ್ಮನ್ನ ತಗ್ಗಿಸಿಕೊಳ್ಬೇಕು ದೇವರ ಮುಂದೆ. ನಾವು ನಂಬರ್ 1 ಬರ್ಕೊಳ್ರಿ. 1ನೇ ಅಂಶ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು, ನಾವು ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ಬರ್ಕೊಳ್ರಿ, ಪೆನ್ನು ಪೇಪರ್ ಇರೋರು ಬರ್ಕೊಳ್ರಿ. ನಾನು ಲಾಸ್ಟಿಗೆ ಪ್ರಸಂಗ ಮುಗಿದಾದ್ಮೇಲೆ 5 ಅಂಶ ಕೇಳ್ತೀನಿ, ಎಲ್ಲರೂ ಹೇಳಬೇಕು. 1ನೇ ಅಂಶ, ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ, ಜೋರಾಗಿ ಹಾಲೆಲೂಯಾ. ನಮ್ಮನ್ನ ನಾವು ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನ ಇಡುತ್ತಾನೆ. ಹಾಲೆಲೂಯಾ. ಯಾವ ಕೃಪೆ? ಅತಿಶಯವಾದ ಕೃಪೆ ಇಡುತ್ತಾನೆ. ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹಾಲೆಲೂಯಾ. ದೇವರು ನಮ್ಮ ಮೇಲೆ ಅತಿಶಯವಾದ ಕೃಪೆ ಇಟ್ಟಿದ್ದಾನೆ. ದೇವರ ಕೃಪೆ ನಮ್ಮ ಮೇಲೆ ಅತಿಶಯವಾಗಿದೆ. ದೇವರ ಕೃಪೆ ನಮ್ಮ ಮೇಲೆ ಬಹಳವಾಗಿ ಇದೆ ಅಂತ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಬಾರದು. ಹಾಲೆಲೂಯಾ. ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಬಾರದು. ದೇವರ ಕೃಪೆ ನಮ್ಮ ಮೇಲೆ ಅತಿಶಯವಾಗಿ ಇರೋದ್ರಿಂದ ನಾವೇನ್ ಮಾಡ್ಬೇಕು? ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ದೇವರ ವಾಕ್ಯ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ. ಹಾಲೆಲೂಯಾ. ಯಾರು? ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಅಹಂಕಾರ, ಇವತ್ತು ಮನುಷ್ಯನಿಗೆ ಸೊಕ್ಕು ಅಹಂಕಾರ ಬಂದ್ರೆ ಅವನು ತನ್ನನ್ನು ತಗ್ಗಿಸಿಕೊಳ್ಳೋದಿಲ್ಲ. ನಾನು ಅನ್ನೋ ಅಹಂಕಾರ, ಹಾಲೆಲೂಯಾ, ನನ್ನಿಂದನೇ ಎಂಬ ಅಹಂಕಾರ ಅವನಲ್ಲಿ ಬಂದ್ರೆ ದೇವರು ಅಂತವನನ್ನ ಎದುರಿಸ್ತಾನಂತೆ. ಯಾಕಂದ್ರೆ ದೇವರಿಗೆ ಅಹಂಕಾರಿಗಳು ಇಷ್ಟ ಆಗೋದಿಲ್ಲ, ದೇವರಿಗೆ ಸೊಕ್ಕು ಮಾಡೋರು ಇಷ್ಟ ಆಗೋದಿಲ್ಲ. ದೇವರಿಗೆ ಯಾರು ಇಷ್ಟ ಆಗ್ತಾರೆ ಗೊತ್ತಾ? ಆತನ ಮುಂದೆ ಯಾರೆಲ್ಲ ತಗ್ಗಿಸ್ಕೊಳ್ತಾರೋ ದೇವರು ಅಂತವರ ಮೇಲೆ. ದೇವರ ವಾಕ್ಯ ಹೇಳ್ತದೆ, ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ರಿ, ಆಗಲ್ಲ ಆತನು ನಿಮ್ಮನ್ನ ಮೇಲಕ್ಕೆ ತರ್ತಾನೆ. ನೋಡ್ರಿ, ಮೊದಲನೇ ಗುಣ ನಮ್ಮಲ್ಲಿ ಇರಬೇಕಾಗಿರೋ ಗುಣ, ಕ್ರೈಸ್ತರಾದಂತ ನಮಗೆ, ವಿಶ್ವಾಸಿಗಳಾದಂತ ನಮ್ಮಲ್ಲಿ ಮೊದಲನೇ ಗುಣ ಏನಾಗಿರ್ಬೇಕು? ನಮ್ಮನ್ನ ನಾವು ತಗ್ಗಿಸಿಕೊಳ್ಬೇಕು. 1 ಅರಸುಗಳ ಪುಸ್ತಕ 21ನೇ ಅಧ್ಯಾಯ 27-29ನೇ ವಚನ ನಾವು ಓದೋದಾದ್ರೆ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಅಹಾಬನು ಎಲಿಯನ ಮಾತುಗಳನ್ನ ಕೇಳಿ ತನ್ನ ಬಟ್ಟೆಗಳನ್ನ ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿ ತಟ್ಟನ್ನ ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ನೋಡ್ರಿ, ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಆದ್ದರಿಂದ ಯೆಹೋವನು ತಿಷ್ಬಿಯನಾದ ಎಲಿಯನಿಗೆ ಹೇಳಿದನೆ, ಅಹಾಬನು ನನ್ನ ಮುಂದೆ ತಗ್ಗಿ ಹೋದದ್ದನ್ನ ಕಂಡಿದ್ದೀಯಾ? ಅವನು ನನ್ನ ಮುಂದೆ ತನ್ನನ್ನ ತಗ್ಗಿಸಿಕೊಂಡದ್ದರಿಂದ ನಾನು ಮುಂತಿಳಿಸಿದ ಕೇಡನ್ನ ಅವನ ಜೀವಮಾನದಲ್ಲಿ ಬರಗೊಳಿಸುತ್ತೇನೆ. ಇಲ್ಲಿ ಅರಸನಾಗಿರುವಂತ ಒಬ್ಬ ಅಹಾಬ ಅಂತ ಒಬ್ಬ ರಾಜ ಇರ್ತಾನೆ. ಹಲ್ಲೆಲೂಯಾ. ನೀವು 1 ಅರಸುಗಳ ಪುಸ್ತಕ 21ನೇ ಅಧ್ಯಾಯ 27-29 ನೀವು ಓದೋದಾದ್ರೆ ಅಲ್ಲಿ ಒಬ್ಬ ಅರಸನಿದ್ದಾನೆ. ಅವನ ಹೆಸರೇನು? ಅಹಾಬ ಎಂಬುದಾಗಿ. ಹಲ್ಲೆಲೂಯಾ. ಅವನ ಮುಂದೆ ಅವನ ಅರಮನೆಯ ಮುಂದೆ ಇನ್ನೊಬ್ಬ ವ್ಯಕ್ತಿ ಇದ್ದ. ಹಲ್ಲೆಲೂಯಾ. ಅವನ ಹೆಸರು ಅಹಾಬ ರಾಜ, ಮತ್ತೆ ಅವನ ಹೆಸರು ನಾಬೂತನ್ ಎಂಬುದಾಗಿ. ಹಲ್ಲೆಲೂಯಾ. ಯಾರ ಅವನ ಹೆಸರು? ನಾಬೂತನ್ ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದ. ಇವನಿಗೆ 1 ಎಕರೆ ಜಾಗ ಇತ್ತು. ಎಷ್ಟು ಎಕರೆ? 1 ಎಕರೆ ಜಾಗ ಇತ್ತು. ಇದು ಎಲ್ಲಿತ್ತಂದ್ರೆ ಈ ರಾಜನ ಅರಮನೆ ಮುಂದೆನೆ ಇತ್ತು. ಈ ರಾಜನಿಗೆ ಬಹಳ ಎಕರೆಗಟ್ಟಲೆ ಜಾಗ ಇದ್ರು ಕೂಡ ಇವನ ಕಣ್ಣು ಯಾರ ಮೇಲೆ ಬಿತ್ತಂದ್ರೆ ಆ 1 ಎಕರೆ ಜಾಗದ ಮೇಲೆ ಬಿದ್ದು. 1 ಎಕರೆ ಜಾಗದ ಮೇಲೆ ಬಿದ್ದಾಗ ಇವನು ಮನಸ್ಸಿನಲ್ಲಿ ಅಂದ್ಕೊಂಡ, ಓ, ನನ್ನ ಅರಮನೆಯ ಮುಂದೆ ಈ 1 ಎಕರೆ ಜಾಗ ಇದೆ, ಇದೇನಾದ್ರೂ ನನಗೆ ಸಿಕ್ಬಿಟ್ರೆ ನಾನು ಅನೇಕ ತರಕಾರಿಗಳನ್ನ ಬೆಳ್ಕೋಬಹುದಲ್ಲ ಅಂತ ಯೋಚನೆ ಮಾಡಿ ಈ ನಾಬೂತನಿಗೆ ಹೋಗಿ ಕೇಳಿದ, ನಾಬೂತನೇ, ನೀನು 1 ಎಕರೆ ಜಾಗವನ್ನ ನನಗೆ ಕೊಡು, ಇದಕ್ಕೆ ಬದಲಾಗಿ ಬೇರೆ ಜಾಗವನ್ನ ನಾನು ನಿನಗೆ ಕೊಡ್ತೀನಿ. ಇದು ನೀನು ನನಗೆ ಕೊಟ್ರೆ ನನಗೆ ಅನುಕೂಲ ಆಗ್ತೈತೆ, ಯಾಕಂದ್ರೆ ಇದು ನನ್ನ ಮನೆ ಮುಂದೆನೆ ಇದೆ, ನಾನು ಸ್ವಲ್ಪ ತರಕಾರಿ ಹಣ್ಣುಗಳನ್ನ ಬೆಳ್ಕೋತೀನಿ ಅಂತ ಹೇಳಿದಾಗ ನಾಬೂತನ ಹೇಳ್ತಾನೆ, ಇಲ್ಲ ಸ್ವಾಮಿ, ನನಗೆ ಬೇಡ, ಇದು ನನ್ನ ಪಿತೃವಿಂದ ಬಂದಂತ ಆಸ್ತಿ, ಇದು ನಾನು ನಿನಗೆ ಯಾರಿಗೂ ಕೊಡಲ್ಲ ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಅಂತ ಹೇಳುವಾಗ ಈ ಅರಸನಾಗಿರುವಂತ ಅಹಾಬನಿಗೆ ಬಹಳ ಬೇಜಾರಾಗಿ, ಅರಸನಾಗಿರುವಂತ ಅಹಾಬನಿಗೆ ಬಹಳ ಬೇಜಾರಾಗಿ ಇವನು ಸಪ್ಪಗೆ ಊಟ ಮಾಡಿಲ್ಲದೆ ಕೂತ್ಕೊಂಡಿದ್ದ. ಅವಾಗ ಇವನ ಹೆಂಡತಿ ಯಾರಪ್ಪ ಅಂದ್ರೆ ದುಷ್ಟಳಾಗಿದ್ಲು ಇವಳು. ನೀವು ಆ ವಾಕ್ಯವನ್ನು ಓದ್ಕೊಂತ ಹೋಗಿ, ಇಸಬೇಡಲ್ಲಿ ಇವಳ ಹೆಸರು. ಹಲ್ಲೆಲೂಯಾ. ಇವಳು ಅನ್ಯಾಯವಾಗಿ, ಹೀನಾಯವಾಗಿ ಸತ್ತೋದ್ಲು. ದೇವರು ಅವಳನ್ನ ಯಾವ ರೀತಿಯಾಗಿ ಸಾಯಿಸಿದ ಅಂದ್ರೆ ಅವಳು ಮಾಡಿದ ಪಾಪಕ್ಕೆ. ಹಲ್ಲೆಲೂಯಾ. ನೋಡ್ರಿ, ಅವನ ಹೆಂಡತಿ ಬಹಳ ಕುಯುಕ್ತಿ ಉಳ್ಳವಳಾಗಿದ್ಲು. ಹಲ್ಲೆಲೂಯಾ. ಎಲ್ಲರೂ ಬಾಯಿ ಬಿಟ್ಟು ಹೇಳ್ರಿ, ಕುಯುಕ್ತಿ. ಎಲ್ಲ ಬಾಯಿ ಬಿಟ್ಟು ಹೇಳ್ರಿ, ಹಿಂದೆ ಬಾಯಿ ಬಿಟ್ಟು ಹೇಳ್ರಿ, ಕುಯುಕ್ತಿ. ಕುಯುಕ್ತಿ ಅಂದ್ರೆ ನಿಮಗೆ ಗೊತ್ತಾ? ಕುಯುಕ್ತಿ ಅಂದ್ರೆ ಗೊತ್ತಾ? ಗೊತ್ತಿಲ್ಲ?
ಪಾಪ ಬೆರಳಿಟ್ರೆ ಕಚ್ಚಕ್ಕೆ ಬರಲ್ಲ ನಿಮಗೆ, ಲಾಲಿಪಾಪ್ ಇಟ್ರೆ ಸೀಪಕ್ಕೆ. ಕುಯುಕ್ತಿ ಅಂದ್ರೆ ಮುಂದೆಯಿಂದ ಚೆನ್ನಾಗಿ ಮಾತಾಡಿ ಹಿಂದೆಯಿಂದ ಏನ್ ನೋಡ್ಯಾರು ಫಿಟ್ಟಿಂಗ್ ಇಡೋರು. ಅಲ್ಲೆಲ್ಲೋಯ, ಇದು ಕುಯುಕ್ತಿ. ಸೈತಾನಿಗೆ ಬಹಳ ಕುಯುಕ್ತಿ. ಅಲ್ಲೆಲ್ಲೋಯ, ಸರ್ಪ ಬಹಳ ಕುಯುಕ್ತಿ ಉಳ್ಳ ಪ್ರಾಣಿ. ಅಲ್ಲೆಲ್ಲೋಯ, ಈ ಹೆಂಡತಿ ಬಹಳ ಕುಯುಕ್ತಿ ಉಳ್ಳವಳಾಗಿದ್ಲು. ಗಂಡ ಸಪ್ಪಗೆ ಕುಂತ್ಕೊಂಡನಲ್ಲ ಅಂತ ಹೇಳಿ ಹೆಂಡತಿ ಹೋಗಿ ರೀ ಏನಾಯ್ತು ಅಂತ ಕೇಳಿದಾಗ ಆಹಾಬನ್ ಹೇಳ್ತಾನೆ, ಈ ರೀತಿ ಆಯ್ತು, ನಾನು ನಾಬೂದನ ಹೊಲವನ್ನ ಕೇಳಿದೆ, ಅವ್ನು ನನಗೆ ಕೊಡಲ್ಲ ಅಂತ ಹೇಳ್ಬಿಟ್ಟ, ಅದಕ್ಕೆ ನನಗೆ ಬಹಳ ಬೇಜಾರಾಯ್ತು. ಅವಾಗ ಕುಯುಕ್ತಿ ಹೆಂಡತಿ ಹೇಳ್ತಾಳೆ, ಓ ಇಷ್ಟೇನಾ, ನೀ ಏನ್ ಚಿಂತೆ ಮಾಡಬೇಡ, ನಾನು ನಿನಗೆ ಅದನ್ನ ಕೊಡ್ತೀನಿ, ನೋಡ್ರಿ ಕೊಡ್ತೀನಿ ಅಂತ ಹೇಳಿ ಆ ಹೆಂಡತಿ ತನ್ನ ಸೈನಿಕರ ಹತ್ರ ಹೋಗಿ ಹೇಳಿದ್ಲು. ಸೈನಿಕರಿಗೆ ಹೇಳಿದ್ಲು, ಇವಳು ಯಾರು, ರಾಜನ ಹೆಂಡತಿ. ಹೇಳಿದ್ಲು ಸೈನಿಕರಿಗೆ, ನೀವೆಲ್ಲ ಹೋಗಿ ಆ ನಾಬೂತನನ್ನ ಸಾಯಿಸಿ ಆ ಹೊಲವನ್ನ ನನ್ನ ಗಂಡನ ಹೆಸರಿ ಮಾಡ್ಕೊಂಡು ತಗೊಂಡ್ಬರ್ರಿ. ಈ ಸೈನಿಕರು ಹೋದ್ರು, ಆ ನಾಬೂತನನ್ನ ಕೊಲೆ ಮಾಡಿ ಅವನ ಹೊಲವನ್ನ ತಗೊಂಡು ಬಂದ್ಕೊಟ್ರು. ಅವಾಗ ಅವನ ಹೆಂಡತಿ ಬಂದು ಹೇಳ್ತಾಳೆ, ತಗೊಳ್ರಿ, ನಿಮಗೆ ಹೊಲ ಬೇಕಾಗಿದ್ದಲ್ಲ ತಗೊಳ್ರಿ, ನಾ ಹೇಳೋದೆಲ್ಲ ಬೈಬಲ್ ಅಲ್ಲಿ ಇದೆ, ನೀವೆಲ್ಲ ಓದ್ಬೇಕು ಮನೆಗೆ ಹೋಗಿ. ಹಾಲೆಲೂಯ. ಆಹಾಬನಿಗೆ ಅವಾಗ ಗೊತ್ತಾಯ್ತು, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಹಾಲೆಲೂಯ ಕೊಂಡು ಆ ಜಾಗವನ್ನು ಅವನು ತಗೊಂಡದ್ರಿಂದ ದೇವರು ಅವನನ್ನ ಸಾಯಿಸಬೇಕೆಂಬುದಾಗಿ ಬರುತ್ತೆ. ಅವನ ಹೆಂಡತಿಗೆ ಅದು ಸರಿಯಾಗಿ ಕಾಣ್ತು, ಸೈನಿಕರಿಗೆ ಅದು ಸರಿಯಾಗಿ ಕಾಣ್ತು, ಆದ್ರೆ ಅವನು ಮಾಡಿರೋ ಪಾಪ ದೇವ್ರ ಮುಂದೆ ಬಹಳ ಕೆಟ್ಟದಾಗಿತ್ತು. ಅವಾಗ ದೇವರು ಹೇಳ್ತಾನೆ ಎಲಿಯನಿಗೆ, ಎಲಿಯನೇ ನೀನು ಹೋಗಿ ಅಹಾಬ ರಾಜನಿಗೆ ಹೇಳು, ನೀನು ಸಾಮಾನ್ಯ ವ್ಯಕ್ತಿಯ ರಕ್ತವನ್ನ ಸುರಿಸಿದಿ, ಅದಕ್ಕೆ ನಾನೇನ್ ಮಾಡ್ತೀನಿ, ನಿನ್ನನ್ನ ನಿನ್ನ ಕುಟುಂಬವನ್ನ ನಾಶ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೋಗಂತ ಹೇಳಿ ದೇವರು ತನ್ನ ಸೇವಕನಾದ ಎಲಿಯನಿಗೆ ಕಳಿಸಿದ. ಎಲಿಯನು ಹೇಳ್ತಾನೆ, ಹೋಗಿ ಅಹಾಬನಿಗೆ, ಅಹಾಬ ರಾಜನೇ, ನೀನು ಮಾಡಿದಂತ ದುಷ್ಟ ಕಾರ್ಯಕ್ಕಾಗಿ, ನೀನು ಮಾಡಿದಂತ ದುಷ್ಟತನಕ್ಕಾಗಿ, ನೀಚ ಕೆಲಸಕ್ಕಾಗಿ ನೀನೊಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಸಾಯಿಸಿ ಅವನ ಆಸ್ತಿಯನ್ನ ಏನ್ ಮಾಡಿದಿ, ಲಪ್ಟಾಯಿಸಿದಿ, ಅದಕ್ಕೆ ದೇವರು ನಿನ್ನನ್ನ ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ಅವನು ಕೇಳಿದ ತಕ್ಷಣ ಅಹಾಬ, ಅಯ್ಯಯ್ಯೋ ದೇವರೇ ನನಗೇನು ಮಾಡಬೇಡ ಅಂತೇಳಿ ತನ್ನನ್ನ ದೇವರ ಮುಂದೆ ತಗ್ಗಿಸಿಕೊಂಡು ಉಪವಾಸ ಮಾಡಿದಾಗ ದೇವರವನ ತಗ್ಗಿಸುವಿಕೆಯನ್ನು ನೋಡಿ ಅವನಿಗೆ ಬರತಕ್ಕ ಶಾಪವನ್ನ ಅವನಿಂದ ದೂರ ಮಾಡಿ ಅವನ ಮಗನ ಕಾಲದಲ್ಲಿ ಆ ಶಾಪವನ್ನು ದೇವರು. ಅಂದ್ರೆ ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ನೀವೆಷ್ಟೇ ದೊಡ್ಡ ಪಾಪಗಳನ್ನ ಮಾಡಿರ್ಬೋದು, ಎಷ್ಟೇ ದೊಡ್ಡ ತಪ್ಪುಗಳನ್ನ ಮಾಡಿರ್ಬೋದು, ಇದಕ್ಕೆ ಪರಿಹಾರನೇ ಇಲ್ಲ, ದೇವರು ನಮ್ಮನ್ನ ಕ್ಷಮಿಸದೇ ಇಲ್ಲ ಅಂತ ಆ ಪರಿಸ್ಥಿತಿಯಲ್ಲಿ ನೀವಿದ್ರು ಕೂಡ ಹಲ್ಲೆಲೂಯಾ, ನೀವು ನಿಮ್ಮನ್ನ ತಗ್ಗಿಸಿಕೊಂಡ್ರೆ ದೇವರು ಕರಗ್ತಾನೆ. ನೀವು ನಿಮ್ಮನ್ನ ತಗ್ಗಿಸಿಕೊಂಡ್ರೆ ದೇವರು ಕರಗ್ತಾನೆ. ನಿಮ್ಮಂತ ಮೊಸಳೆ ಕಣ್ಣೀರು ಹಾಕಿದ್ರೆ ದೇವರು ಕರಗಲ್ಲ. ಯಾವ ಕಣ್ಣೀರು? ಮೊಸಳೆ ಕಣ್ಣೀರು ಹಾಕಿದ್ರೆ ದೇವ್ರು ಕೇಳ್ತಾನ? ನಿಮ್ಮ ಹೆಂಡತಿ ಕರಗ್ಬೋದು, ಓ ಸತ್ಯ ಅಳ್ತಾ ಇದ್ದಾನೆ ಅಂತ, ನಿಮ್ಮ ಗಂಡ ಕರಗ್ಬೋದು, ಓ ಸತ್ಯ ಅಳ್ತಾ ಇದ್ದಾನೆ ಅಂತ. ಹಲ್ಲೆಲೂಯಾ. ಆದ್ರೆ ದೇವರು ಕರಗಲ್ಲ. ನೀವು ಯಥಾರ್ಥವಾಗಿ ದೇವ್ರ ಮುಂದೆ ತಗ್ಗಿಸ್ಕೊಳ್ಳಿ. ನೀವು ಯಥಾರ್ಥವಾಗಿ ದೇವ್ರ ಮುಂದೆ ತಗ್ಗಿಸಿಕೊಳ್ಳುವಾಗ ನಿಮಗೆ ಬರತಕ್ಕ ಶಾಪ ದೇವ್ರು ಏನ್ ಮಾಡಿದ್ದಾನಲ್ಲ ಅದನ್ನ ದೇವ್ರು ಚೇಂಜ್ ಮಾಡ್ತಾನೆ. ದೇವ್ರ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ಹೇಳುತ್ತದೆ, ಈ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವರು ಎಂದು ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಯಾವನು ತಗ್ಗಿಸಿಕೊಳ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚು. ಒಂದು ದಿವಸ ಶಿಷ್ಯಂದಿರು ಜಗಳ ಆಡ್ತಾ ಇದ್ರು. ಹಲ್ಲೆಲೂಯಾ. ಶಿಷ್ಯಂದಿರು ಹೇಳ್ರಿ, ಎಲ್ಲ ಶಿಷ್ಯಂದಿರು ಜಗಳ ಆಡ್ತಾ ಇದ್ರು. ಯಾಕೆ ಜಗಳ ಆಡ್ತಾ ಇದ್ರು ಅಂದ್ರೆ, ಯೇಸು ಸ್ವಾಮಿಗೆ ನಾನ್ ಫೇವ್ರೆಟ್ ಶಿಷ್ಯ, ಯೇಸು ಸ್ವಾಮಿ ನನ್ನನ್ನೇ ಇಷ್ಟಪಡೋದು, ಪರಲೋಕ ರಾಜ್ಯದಲ್ಲಿ ನಾನೇ ಲೀಡ್ರು ಎಂಬುದಾಗಿ ಶಿಷ್ಯಂದಿರು ಜಗಳ ಆಡ್ತಾ ಇರಬೇಕಾದ್ರೆ, ಹಲ್ಲೆಲೂಯಾ, ಜಗಳ ಆಡ್ತಾ 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 ಇರಬೇಕಾದ್ರೆ ಯೇಸು ಸ್ವಾಮಿ ಸಡನ್ ಆಗಿ ಬಂದ್ಬಿಟ್ರು. ಬಂದಾಗ ಈ ಎಲ್ಲ ಶಿಷ್ಯಂದಿರು ಯೇಸು ಸ್ವಾಮಿ ಕೇಳ್ತಾರೆ, ಯೇಸುವೇ, ಸ್ವರ್ಗ ರಾಜ್ಯದಲ್ಲಿ ಯಾರು ಹೆಚ್ಚಿನವನು, ಯಾರು ಹೆಚ್ಚಿನ ಸ್ಥಾನವನ್ನ ಹೊಂದ್ಕೊಂಡಿರ್ತಾರೆ ಅಂತ ಕೇಳಿದಾಗ ಯೇಸು ಸ್ವಾಮಿ ಒಂದು ಚಿಕ್ಕ ಮಗುವನ್ನ ಹತ್ತಿರಕ್ಕೆ ಕರೆದು ಹೇಳ್ತಾನೆ, ನೀವೆಲ್ಲರೂ ಈ ಚಿಕ್ಕ ಮಗುವಿನಂತೆ ಆಗದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ನೀವು ಯಾರು ಸೇರಲ್ಲ. ಹಲ್ಲೆಲೂಯಾ. ಒಂದು ಚಿಕ್ಕ ಮಗುವನ್ನ ಯೇಸು ಸ್ವಾಮಿ ಕರೀತಾನೆ. ಶಿಷ್ಯಂದಿರು ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಾ ಇದ್ರು. ಯೇಸು ಸ್ವಾಮಿ ಕೇಳ್ತಾನೆ, ನೀವೆಲ್ಲರೂ ಈ ಚಿಕ್ಕ ಮಗುವಿನಂತೆ ಆಗದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ನೀವು ಸೇರಲ್ಲ. ಅಂದ್ರೆ ಅರ್ಥ ಏನು? ಚಿಕ್ಕ ಮಕ್ಕಳಂತೆ ನಾವು ಗಲಾಟೆ ಮಾಡ್ಬೇಕಾ?
ಚಿಕ್ಕ ಮಕ್ಕಳಂತೆ ಹಠ ಮಾಡ್ಬೇಕಾ? ಚಿಕ್ಕ ಮಕ್ಕಳಂತೆ ನನಗೆ ಲಾಲಿಪಾಪ್ ಬೇಕಂತ ಆಡ್ಬೇಕಾ? ಆ ರೀತಿಯಾಗಿ ಅರ್ಥ ಅಲ್ಲ. ಚಿಕ್ಕ ಮಕ್ಕಳ ಮನಸ್ಸು ಬಹಳ ಮೃದುವಾಗಿರ್ತದೆ. ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಒಂದ್ ಚಿಕ್ಕ ಮಗುವಿಗೆ ನೀವು ಹೊಡೆದು ಒಂದ್ ಅರ್ಧ ಗಂಟೆ ಬಿಟ್ಟು ಬಾ ಅಂತ ಕರೆದ್ರೆ ಅವ್ರು ಏನ್ ಮಾಡ್ತಾರೆ? ಓಡ್ ಬರ್ತಾರೆ. ಅದೇ ಮನುಷ್ಯನಿಗೆ ಒಂದ್ ಮಾತು ಬೈದ್ರೆ ತಿರುಗಿ ನೀವು ಕರೆದಾಗ ಅವನ ಅರ್ಧ ಗಂಟೆ ಅಲ್ಲ 100 ಅವ್ನು ಸಾಯೋ ತನಕ ಅವ್ನು ನೆನ್ಪಿಟ್ಕೊಂಡಿರ್ತಾನೆ. ಅವನು ಹಂಗೆ ಹೇಳ್ದ, ನೀವೇನು ಹೇಳಿದ್ರಲ್ಲ ಪಾಸ್ಟ್ರೇ ಅದನ್ನೆಲ್ಲ ನನ್ನ ಹೊಟ್ಟೆಗೆ, ನೀವು ಅವತ್ತು 3 ವರ್ಷದಿಂದ ಹಿಂಗೆ ಪ್ರಸಂಗ ಮಾಡಿದ್ರಿ, ನಾನು ಇನ್ನೂ ಮರ್ತಿಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏನ್ ಮಾಡ್ಕೊಂಡಿದ್ದೀನಿ? ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಹೊಟ್ಟೆಲೆ ಇಟ್ಕೊಂಡಿದ್ದೀನಿ, ಮರ್ತಿಲ್ಲ ನಾನು. ನೋಡ್ರಿ ಎಂತ ವಿಷಯ ಬರುತ್ತೆ, ಕುಯುಕ್ತಿ. ಯೇಸು ಸ್ವಾಮಿ ಹೇಳ್ತಾನೆ, ನೀವು ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ಸ್ವರ್ಗ ರಾಜ್ಯಕ್ಕೆ ಸೇರಲ್ಲ. ನಿನ್ನ ಕುಯುಕ್ತಿ ಬುದ್ಧಿ ಬಿಡದೆ ಹೋದ್ರೆ ನೀ ಸ್ವರ್ಗ ರಾಜ್ಯಕ್ಕೆ ಸೇರಲ್ಲ. ನಿನ್ನ ವಿಷಕರವಾದ ಆಲೋಚನೆ ಕ್ಯಾರೆಕ್ಟರ್ಗಳು ಬದಲು ಮಾಡ್ಕೊಂಡಿಲ್ಲ ಅಂದ್ರೆ ನೀ ಸ್ವರ್ಗ ರಾಜ್ಯಕ್ಕೆ ಸೇರಲ್ಲ. ನೀ ಚಿಕ್ಕ ಮಗುವಿನಂತ ಆಗ್ಬೇಕು. ಅಲ್ಲೆಲ್ಲೂ ಚಿಕ್ಕ ಮಗು ಅಂದ್ರೆ ಚಿಕ್ಕ ಮಗುವಿನಂತೆ ಹೃದಯ ನೀನಲ್ಲಿ ಬರ್ಬೇಕು. ಕಲ್ಮಶ ಇಲ್ಲದಂತ ಹೃದಯ ನಿನ್ನಲ್ಲಿ ಬರ್ಬೇಕು. ನಿನಗೆ ಯಾರಾದ್ರೂ ಏನಾದ್ರೂ ಒಂದು ಮಾತು ಅಂದ್ರೆ ಅದೇ ಜಾಗದಲ್ಲಿ ಅದನ್ನ ಮರೆತು ಅವರನ್ನ ಕ್ಷಮಿಸಿ ನೀನು ಬರ್ಬೇಕು. ಕ್ಷಮಿಸುವಂತ ಗುಣ ಬಹಳ ಪ್ರಾಮುಖ್ಯವಾದದ್ದು. ನೆನ್ನೆ ಕೇಶವ ನಮ್ಮ ಮನೆಗೆ ನಾವು ಪ್ರಸಂಗ ಮಾಡ್ತಾ ಇದ್ದೆ, ಕ್ಷಮಿಸುವಂತ ಗುಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನ ಕ್ಷಮಿಸಿದಂತೆ ನೀವು ಮತ್ತೊಬ್ಬರನ್ನ ಏನ್ ಮಾಡ್ರಿ? ಕ್ಷಮಿಸ್ರಿ. ನೀವು ಕ್ಷಮಿಸಿದ್ರೆ ಪರಲೋಕ ರಾಜ್ಯದಲ್ಲಿ ದೇವರು ನಿಮ್ಮನ್ನ ಕ್ಷಮಿಸ್ತಾರೆ. ನೀವು ಇನ್ನೊಬ್ಬರನ್ನ ಕ್ಷಮಿಸಿಲ್ಲ ಅಂದ್ರೆ ದೇವರು ಕ್ಷಮಿಸಲ್ಲ. ಇವತ್ತು ನೀವು ಮಾಡಿದ ಪಾಪಕ್ಕೆ ದೇವರು ಕ್ಷಮಿಸ್ತಾ ಬರ್ತಾ ಇದ್ದಾರೆ. ಎಷ್ಟೋ ದೊಡ್ಡ ಪಾಪಗಳನ್ನ ಮಾಡಿದ್ರೆ ದೇವರು ಕ್ಷಮಿಸಿದ, ಈಗಲೂ ಮಾಡ್ತಾ ಇದ್ದೀವಿ, ದೇವರು ಕ್ಷಮಿಸ್ತಾ ಇದ್ದಾನೆ. ಅಂದಮೇಲೆ ನಾವು ಬೇರೆಯವರನ್ನ ಕ್ಷಮಿಸಕ್ಕಾಗಲ್ವಾ? ನಾವು ಬೇರೆಯವರನ್ನ ಕ್ಷಮಿಸಕ್ಕಾಗಲ್ವಾ? ನಾವು ಒಬ್ಬರನ್ನೊಬ್ರು ಕ್ಷಮಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಯಾರನ್ನ ಕ್ಷಮಿಸೋದಿಲ್ವೋ ದೇವರು ಕೂಡ ಅವರನ್ನ ಕ್ಷಮಿಸ್ತಾರೆ. ಒಂದು ದಿವಸ ಪೇತ್ರ ಯೇಸು ಸ್ವಾಮಿಗೆ ಬಂದು ಕೇಳ್ತಾನೆ, ಸ್ವಾಮಿ, ನನ್ನ ನೆರೆಯವನು ನನಗೆ ಪಾಪ ಮಾಡ್ತಾ ಬಂದ್ರೆ, ಹಲ್ಲೆಲೂಯಾ, ನನಗೆ ಕೆಟ್ಟದ್ದು ಮಾಡ್ತಾ ಬಂದ್ರೆ ನಾನು ಎಷ್ಟು ಸಾರಿ ಅವನನ್ನ ಕ್ಷಮಿಸಬೇಕು? 7 ಸಾರಿಯೋ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದ್ದಾನೆ, 7 ಸಾರಿ ಅಲ್ಲ, 770 ಸಾರಿ ನೀನು ಅವನನ್ನ ಕ್ಷಮಿಸ್ಬೇಕಂದ್ರೆ ಅರ್ಥ ನೀನು ಸಾಯೋರ್ಗು ನೀನು ಅವನನ್ನ ಕ್ಷಮಿಸ್ತಾ ಇರಬೇಕು. ಇವತ್ತು ಬಹಳ ಜನ ನಿಮಗೆ ವಿರೋಧವಾಗಿ ಬಂದಾಗ ನೀವು ವಿರೋಧವಾಗಿ ಹೋಗೋದಲ್ಲ, ಅವ್ರು 1 ಬೈದ್ರೆ ನೀವು 10 ಬೈಯೋದಲ್ಲ, ಅವ್ರು 1 ಹೊಡೆದ್ರೆ ನೀವು 2 ಹೊಡೆಯೋದಲ್ಲ. ಹಲ್ಲೆಲೂಯಾ. ಆ ಟೈಮಲ್ಲಿ ದೇವರು ಅವರಿಗೆ ಮುಯಿ ತೀರಿಸ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂತ, ಅವನು ಬೈದಾಗ ಆಯ್ತು ತಗೊಳಪ್ಪ ನೀನೇ ದೊಡ್ಡವನ ಅಂತ ಹೇಳಿ ಸುಮ್ಮನೆ ಇರ್ರಿ. ದೇವರು ಅವನಿಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾರೆ. ಇವತ್ತು ಯಾಕೆ ಜನ ನಿಮಗೆ ವಿರೋಧವಾಗಿರುವಂತ ಜನರು ಯಾಕೆ ಅವ್ರು ಇನ್ನೂ ಚೆನ್ನಾಗಿದ್ದಾರೆ? ನೀವು ಅನ್ಕೊಳ್ತಾ ಇದ್ರಿ, ನಾನು ಇಷ್ಟು ಭಕ್ತಿ ಮಾಡ್ತಾ ಇದ್ರು, ನನಗೆ ಬಹಳ ಕಷ್ಟಗಳಾಗ್ತಾ ಐತಿ, ಅವನು ಭಕ್ತಿನೇ ಮಾಡ್ತಾ ಇಲ್ಲ, ಅವನು ಕೆಟ್ಟದಾಗಿ ಮಾತಾಡ್ತಾನೆ, ನನಗೆ ಎಷ್ಟು ಸತಿ ಬೈದಿದ್ದಾನೆ, ಅವನು ಚೆನ್ನಾಗಿದ್ದಾನಲ್ಲ, ದೇವರು ಅವನನ್ನ ನೋಡ್ತಾ ಇಲ್ವಾ, ದೇವರು ಅವನಿಗೆ ಹೊಡಿತಾ ಇಲ್ವಾ ಅಂತ ನಿಮಗೆ ಆಲೋಚನೆಗಳು ಬಂದಿರಬಹುದು. ಯಾಕೆ ದೇವರು ಅವನಿಗೆ ಹೊಡಿತಾ ಇಲ್ಲ ಅಂದ್ರೆ, ದೇವರು ಹೊಡೆಯಕ್ಕಿಂತ ಮುಂಚೆ ನೀವೇ ಹೊಡೆಯಕ್ಕೆ, ದೇವ್ರ ಮುಯಿ ತೀರ್ಸಕ್ಕಿಂತ ಮುಂಚೆ ನೀವೇ ಮುಯಿ ತೀರ್ಸಕ್ಕೆ ಹೋಗ್ತಾ ಇದ್ದೀರಿ. ಅದಕ್ಕೆ ದೇವ್ರ ಅಂತಾನೆ, ನೀನೇ ಮುಯಿ ತೀರ್ಸಕ್ ಹೋಗ್ತಾ ಇದ್ದಿ, ನಾನೇನ್ ತೀರಿಸ್ಲಿ ಅಂತ ದೇವ್ರು ಸುಮ್ಮನೆ. ದೇವ್ರ ವಾಕ್ಯ ಹೇಳ್ತೈತೆ, ಯುದ್ಧ ಯೆಹೋವನದು, ಜಯ ನಿಮ್ಮದು. ಮುಯಿ ತೀರಿಸೋದನ್ನ ಯೆಹೋವನಿಗೆ ಬಿಡ್ರಿ. ನಿಮ್ಗೆ ಯಾರಾದ್ರೂ ಇವತ್ತು ಬೈದ್ರ, ಕೆಟ್ಟದಾಗಿ ಅಂದ್ರ, ಕೆಟ್ಟದಾಗಿ ಮಾತಾಡಿದ್ರ, ಕೆಟ್ಟದಾಗಿ ಹೊಡೆಯಕ್ಕೆ ಬಂದ್ರ, ನೀವು ಹೇಳ್ರಿ ಆಯ್ತು ತಗೊಳಪ್ಪ ನೀನೇ ದೊಡ್ಡವನು ಅಂತೇಳಿ ಮನೆಗೆ ಬಂದು ಅವನ ಹೆಸರು ಹೇಳಿ, ದೇವ್ರೆ ಇಂಥ ಮನುಷ್ಯನನ್ನು ಈ ರೀತಿಯಾಗಿ ಮಾತಾಡಿದ ಸ್ವಾಮಿ, ಅವನನ್ನ ನಾನು ಮನಸ್ಫೂರ್ತಿಯಾಗಿ ಕ್ಷಮಿಸ್ತಾ ಇದ್ದೀನಿ, ನೀನು ಅವನಿಗೆ ನೋಡ್ಕೊ ಅಂತ ಹೇಳ್ರಿ. ಹಂಗೆ ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮ್ಮನ್ನ ದೇವರು ಆಶೀರ್ವಾದ ಮಾಡ್ತಾನೆ. ಆ ವ್ಯಕ್ತಿಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾನೆ. ಆ ವ್ಯಕ್ತಿ ಮುಟ್ಟಿ ನೋಡ್ಕೊಬೇಕು. ಮತ್ತೆ ನೀವು ಹೊಡೆದ್ರೆ ಕೇಸ್ ಕಂಪ್ಲೇಂಟ್ ಕೋರ್ಟ್ ಹೋಗ್ತೈತಿ, ಆದ್ರೆ ದೇವ್ರು ಹೊಡೆದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡ್ತಾನೆ? ಸಾಯೋರ್ಗು ನೆನೆಸ್ಕೊಂತ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯುದ್ಧ ನಮ್ದಲ್ಲ, ಯುದ್ಧ ದೇವ್ರದು, ಜಯ ನಮ್ದು. ನಮಗೋಸ್ಕರ ದೇವರು ಯುದ್ಧ ಮಾಡ್ತಾನೆ. ಕ್ಷಮಿಸುವಂತ ಗುಣ ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಕೊನೆಯದಾಗಿ ನಾವೇನ್ ಮಾಡ್ಬೇಕು? ನಮ್ಮನ್ನ ತಗ್ಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ತಗ್ಗಿಸ್ಕೊಂಡ್ರೆ ದೇವರು ನಮ್ಮನ್ನ ಮೇಲೆ ತರ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ಪ್ರಾರ್ಥನೆ, 2ನೇ ಅಂಶ ಪ್ರಾರ್ಥನೆ. ಬೇಗ ಮುಗಿಸ್ತೀನಿ. ಹಲ್ಲೆಲೂಯಾ. ಆಮೇಲೆ ಹಿಂದೆ ಇರೋರು ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ರೆ ನಾನು ನಿಮ್ಮ ಪಕ್ಕಕ್ಕೆ ಬಂದು ಕುತ್ಕೊಂಡು ಪ್ರಸಂಗ ಮಾಡ್ಬೇಕು. ಹಲ್ಲೆಲೂಯಾ. 2ನೇ ಗುಣ ಪ್ರಾರ್ಥನೆ. ಯಾವುದು? ಗಟ್ಟಿಯಾಗಿಡ್ರಿ, ಗಟ್ಟಿಯಾಗಿಡ್ರಿ, ಎಲ್ಲರೂ ಗಟ್ಟಿಯಾಗಿ ಬಾಯಿ ಬಿಟ್ಟು ಹೇಳ್ರಿ. ಪ್ರಾರ್ಥನೆ. 2ನೇದಾಗಿ ಪ್ರಾರ್ಥನೆ. ಪ್ರಾರ್ಥನೆ ನಾವು ಮಾಡೋರಾಗಿರ್ಬೇಕು. ಆಸಾಫನ ಕೀರ್ತನೆ 80ನೇ ಕೀರ್ತನೆ 18, 19 ಹೇಳ್ತತೆ. ಅಲ್ಲಿ ಆಸಾಫನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾವು ನಿನ್ನಿಂದ ಅಗಲುವುದಿಲ್ಲ, ನಿನ್ನ ಹೆಸರು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನ ಚೈತನ್ಯಗೊಳಿಸು.
ಸೇನಾಧೀಶ್ವರನಾದ ಯೆಹೋವನೇ ನಮ್ಮನ್ನ ತಿರುಗಿ ಉನ್ನತ ಸ್ಥಿತಿಗೆ ಏರಿಸು. ಪ್ರಸನ್ನ ಮುಖದಿಂದ ನೋಡು, ಆಗ ನಾವು ಉದ್ಧಾರ ಆಗ್ತೀವಿ. ಇವತ್ತು ಯಾಕೆ ಜನಗಳು ಉದ್ಧಾರ ಆಗ್ತಾ ಇಲ್ಲ ಅಂದ್ರೆ ದೇವರವರನ್ನ ಪ್ರಸನ್ನ ಮುಖದಿಂದ ನೋಡ್ತಾ ಇಲ್ಲ. ಈ ಭಕ್ತ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಪ್ರಸನ್ನ ಮುಖದಿಂದ ನನ್ನನ್ನು ನೋಡು, ಆಗ ನಾನು ಉದ್ಧಾರ ಆಗ್ತೀನಿ. ಹಲ್ಲೆಲೂಯಾ. ಕೆಲವ್ರು ಹೇಳ್ತಾರೆ ಗೊತ್ತಾ, ಕೆಲವ್ರು ನೋಡಿದ ತಕ್ಷಣ ಕೆಲವ್ರಿಗೆ ಜ್ವರ ಬರ್ತದೆ, ಹೌದಲ್ಲ? ಕೆಲವ್ರ ಕಣ್ಣು ಸರಿ ಇರಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೆಲವರು ದೃಷ್ಟಿ ನೋಡಿದ್ರೆ ಮಾರನೇ ದಿವಸ ಅವನಿಗೆ ಜ್ವರ, ದೃಷ್ಟಿ ಬಿದ್ದಿರ್ತೈತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಯೇಸು ಸ್ವಾಮಿ ಕೂಡ ನಮ್ಮನ್ನ ನಾವು ಮಾಡುವಂತ ಪಾಪಕ್ಕೆ ಕೆಕ್ಕರಿಸಿ ನೋಡ್ದ ಅಂದ್ರೆ ಮುಗೀತ ನಮ್ಮ ಜೀವನ. ಹಲ್ಲೆಲೂಯಾ. ಅದೇ ಯೇಸು ಸ್ವಾಮಿ ಒಂದು ಸತಿ ಪ್ರಸನ್ನ ಮುಖದಿಂದ ನಮ್ಮನ್ನ ನೋಡಿದ್ರೆ ಆ ಕ್ಷಣದಿಂದ ನಾವು ಉದ್ಧಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಮಾಡ್ತಾನೆ ಭಕ್ತ, ದೇವರೇ ಪ್ರಸನ್ನ ಮುಖದಿಂದ ನೋಡು, ನಾವು ಉದ್ಧಾರ ಆಗ್ತೀವಿ. ಕೀರ್ತನೆ 85:6-7 ಹೇಳ್ತತೆ, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನಮ್ಮನ್ನ ಚೈತನ್ಯ ಪಡಿಸುವುದೆಲ್ಲವೋ ಯೆಹೋವನೇ, ನಿನ್ನ ಕೃಪೆಯನ್ನು ನನಗೆ ತೋರಿಸು, ನಿನ್ನ ರಕ್ಷಣೆಯನ್ನು ನನಗೆ ಅನುಗ್ರಹಿಸುವುದಾಗಿ ಪ್ರಾರ್ಥನೆ ಮಾಡ್ತಾರೆ. ಲೂಕನ ಸುವಾರ್ತೆ 18:1 ಹೇಳ್ತದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕರ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಹೋದಾಗ ಶಿಷ್ಯಂದಿರು ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ತಿರುಗಿ ಬರುವಾಗ ನಂದು ಪ್ರಾರ್ಥನೆ ಮುಗಿತು, ಅಯ್ಯೋ ನನ್ನ ಶಿಷ್ಯಂದಿರು ಬಹಳ ಒಳ್ಳೆಯವರಪ್ಪ, ಇನ್ನು ಪ್ರಾರ್ಥನೆ ಮಾಡ್ತಿರ್ತಾರೆ ಅಂತ ಯೇಸು ಸ್ವಾಮಿ ಅಂದ್ಕೊಂಡು ಬರ್ತಾನೆ. ಇವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಅವನ ಎದೆ ಮೇಲೆ ಇವನ್ ಕಾಲ್ ಹಾಕಿ, ಇವನ್ ಎದೆ ಮೇಲೆ ಅವನ್ ಕಾಲ್ ಹಾಕಿ, ಒಬ್ರು ಕಾಲ್ ಮೇಲೆ ಒಬ್ರು ಕಾಲ್ ಇಟ್ಟು ಮುಖ ಮೂತಿ ಎಲ್ಲ ಮುಚ್ಕೊಂಡು ಗೊರಕೆ ಹೊಡೆದಂತ ಮಲ್ಕಂತ ಇದ್ರು. ಅವಾಗ ಯೇಸು ಸ್ವಾಮಿ ಬಂದು ಎದ್ದೇಳಿಸಿ, ಒಂದು ಗಳಿಗೆ ಆದ್ರೂ ಎಚ್ಚರವಾಗಿಲ್ಲರಾರಿರ ಎಂಬುದಾಗಿ ಯೇಸು ಸ್ವಾಮಿ, ಒಂದು ತಾಸು ನಿಮಗೆ ಎಚ್ಚರವಾಗಿರಕ್ಕಾಗಲ್ವಾ ಅಂತ ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಾನೆ. ಹೇಳಿ ಆದ್ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ದಾನಿಯೇಲ 6:10 ಹೇಳ್ತೈತಿ, ದಾನಿಯೇಲನಿಗೆ ವಿರೋಧವಾಗಿ ಜನರು ಎದ್ದಾಗ, ಹಲ್ಲೆಲೂಯಾ, ದಾನಿಯೇಲನಿಗೆ ವಿರೋಧವಾಗಿ ಜನರು ಎದ್ದಾಗ ಅವನು ವಿರೋಧವಾಗಿ ಎದ್ದು ಹೋಗ್ಲಿಲ್ಲ. ಅವನೇನ್ ಮಾಡ್ದ ಗೊತ್ತಾ, ಯಥಾ ಪ್ರಕಾರ ಡೈಲಿ ಅವನು ಪ್ರಾರ್ಥನೆ ಮಾಡೋ ರೀತಿ ಅವನ ಕೋಣೆಗೆ ಹೋಗಿ ಕಿಟಕಿಯನ್ನ ತೆಗೆದು ಯೆರೂಸಲೇಮ್ ಅಂದ್ರೆ ದೇವಾಲಯದ ಕಡೆಗೆ ಮುಖ ಮಾಡಿ ಅವನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾನೆ. 3 ಆವರ್ತಿ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು, ಹಲ್ಲೆಲೂಯಾ, ಅವನಿಗೆ ಯಾರೆಲ್ಲ ವಿರೋಧವಾಗಿ ಎದ್ರಲ್ಲ ಅವರೆಲ್ಲ ಚದರಿ ಹೋಗುವಂತೆ ದೇವರ ಅದ್ಭುತ ಮಾಡ್ತಾನೆ. ದಾನಿಯೇಲ ಬಹಳ ನಂಬಿಗಸ್ತನಾಗಿದ್ದ, ರಾಜ ಅವನನ್ನ ಬಹಳ ಇಷ್ಟಪಡ್ತಾ ಇದ್ದ. ದಾನಿಯೇಲ ಒಳ್ಳೆಯವನಲ್ಲ, ಇವನನ್ನ ಹೇಗಾದ್ರೂ ಏನ್ ಮಾಡ್ಬೇಕು, ಹಾಳು ಮಾಡ್ಬೇಕು ಅಂತ ತಿಳ್ಕೊಂಡು ಅನೇಕ ಜನರು ದಾನಿಯೇಲನಿಗೆ ವಿರೋಧವಾಗಿ ಪಿತೂರಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ದಾನಿಯೇಲನಿಗೆ ಗೊತ್ತಾಗಿದ್ದ ತಕ್ಷಣ, ಏನ್ರಲೇ ನನಗೆ ಪಿತೂರಿ ಮಾಡ್ತೀರಾ, ಸಾಯಿಸಿಬಿಡ್ತೀನಿ ಮಕ್ಕಳ ಅನ್ನ ಏನ್ ಮಾಡ್ದ, ಸೀದಾ ದೇವರ ಬಳಿಗೆ ಹೋಗಿ ಮನೆಗೆ ಹೋಗಿ ಹೇಳ್ತಾನೆ, ಸ್ವಾಮಿ ಇಂಥವ್ರು ನನಗೆ ಪಿತೂರಿ ಮಾಡ್ತಾ ಇದ್ದಾರಪ್ಪ. 3 ಆವರ್ತಿ ಪ್ರಾರ್ಥನೆ ಮಾಡ್ದ. ಯುದ್ಧ ಇವನೇ ಮಾಡಕ್ ಹೋಗ್ಲಿಲ್ಲ, ಮುಯಿ ಇವನೇ ತಿರ್ಸಕ್ ಹೋಗ್ಲಿಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಬಿಟ್ಟ, ದೇವ್ರವ್ರಿಗೆ ಬಿಟ್ಟ. ಇವನು ದೇವ್ರಿಗೆ ಏನ್ ಬಿಟ್ಟ, ಮುಯಿ ತಿರ್ಸದನ್ನ ಬಿಟ್ಟ. ದೇವ್ರ ಅವ್ರಿಗೊಂದು ಬಿಟ್ಟ. ಅವ್ರು ಬಿಟ್ಟದಕ್ಕೆ ಮುಟ್ಟು ನೋಡ್ಕೊಂಡಂಗ ಆಗ್ಬಿಡ್ತ ಅವ್ರಿಗೆ. ಹಲ್ಲೆಲೂಯಾ. ಒಂದ್ ವೇಳೆ ದಾನಿಯೇಲನ ಏನ್ರಲೇ ಅಂತ ಹೋಗಿದ್ರೆ ಏನಾಗ್ತಿತ್ತು, ಹೊಡೆತದಿಂದ ಅವನ ಜೀವನನೇ ಬರ್ಬಾದ್ ಆಗಿ ಹೋಗ್ತಿತ್ತು. ಆದ್ರೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನೀನ್ ಎಲ್ಲ ಬಲ್ಲೆಪ್ಪ, ನಾನು ನಿನ್ನನ್ನು ನಂಬಿದ್ದೇನೆ. ನನಗೆ ಹಣ ಬಲ ಇಲ್ಲ, ನನಗೆ ಜನ ಬಲ ಇಲ್ಲ, ನನಗೆ ತೋಳ ಬಲ ಇಲ್ಲ, ನನಗೆ ರಾಜಕೀಯ ಬಲ ಇಲ್ಲ, ಆದ್ರೆ ನನಗಿರೋದು ಒಂದೇ ಒಂದು ಬಲ, ಅದು ದೇವರ ಬಲ. ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವ ಬಲದಲ್ಲಿ ಹೆಚ್ಚಳ ಪಡ್ತಾರೆ, ನಾನಾದರೂ ದೇವರ ಬಲದಲ್ಲಿ. ಅವರು ಬಿದ್ದೋಗಿದ್ದಾರೆ. ಯಾರು? ಹಣಬಲ, ಜನಬಲ, ತೋಳ್ಬಲ, ರಾಜಕೀಯ ಬಲ ಇರೋರು ಬಿದ್ದೋಗ್ತಾರೆ. ದೇವರ ಬಲ ಇರೋನು ಯಾವತ್ತೂ ಬಿದ್ದೋಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದಾನಿಯೇಲನ ಪ್ರಾರ್ಥನೆ ಮಾಡಿದಾಗ ಜನರು ಚದರಿ ಹೋದ್ರು. ಒಬ್ಬ ವ್ಯಕ್ತಿ ನಿಮ್ಮನ್ನ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟಾಗ ಒಂದು ವಾಕ್ಯ, ಒಂದು ಫೋಟೋನ ನಾನು ನೋಡಿದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನಿಮ್ಮನ್ನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ, ಸಕಲ ವಿಧದಲ್ಲಿ ನಿಮ್ಮನ್ನ ಹಾಳು ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ಹಲ್ಲೆಲೂಯಾ. ಅವನ ಕೈಯಲ್ಲಿ ಪ್ರಯತ್ನ ಆಗದೆ ಇದ್ದಾಗ ಅವನು ಒಂದು ಸೂತ್ರವನ್ನ ಟ್ರೈ ಮಾಡ್ತಾನೆ. ಯಾವ ಸೂತ್ರ ಗೊತ್ತಾ? ಓದ್ತೀನಿ ಕೇಳ್ರಿ. ಒಬ್ಬ ವ್ಯಕ್ತಿಯು ನೇರವಾಗಿ ನಿಮ್ಮನ್ನ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡ್ತಾನೆ. ಇದೇ ಕೈಲಾಗದ ನೀಚ ಜನರ ಕೆಲಸ. ಒಬ್ಬ ವ್ಯಕ್ತಿಯನ್ನ ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ
ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡಲು ಸ್ಟಾರ್ಟ್ ಮಾಡ್ತಾನೆ, ಶುರು ಮಾಡ್ತಾನೆ. ಇದೇ ಕೈಲಾಗದ ಜನರ ನೀಚ ಕೆಲಸ. ನಾನು ಹೇಳ್ತಾ ಇಲ್ಲ, ಇದು ಒಂದು ವರ್ಡ್. ಹಲ್ಲೆಲೂಯಾ. ಎಷ್ಟು ಒಳ್ಳೆ ವರ್ಡ್ ನೋಡ್ರಿ. ಜನ ನಿಮ್ಮನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿದಾಗ, ನೀವು ಹಾಳಾಗದೇ ಇದ್ದಾಗ ಜನ ಏನ್ ಮಾಡ್ತಾರೆ ಗೊತ್ತಾ? ನಿಮ್ ಬಗ್ಗೆ ಅಪಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ನು ನಂಗೆ, ಇವಳು ಹಿಂಗೆ, ಅವ್ನು ಹಂಗ್ ಮಾಡ್ದ, ಇವನು ಹಿಂಗ್ ಮಾಡಿದ್ದ ಅಂತ. ನಾನು ಹೇಳ್ತೀನಲ್ಲ, ಅವ್ರು ಎಷ್ಟೇ ಅಪಪ್ರಚಾರ ಮಾಡಿದ್ರು ನಿನ್ನನ್ನ ಉದ್ಧಾರ ಮಾಡ್ಲಿಕ್ಕೆ ದೇವ್ರು ನಿನ್ ಜೊತೆ. ಹಂಗೆ ಜನರು, ಹಲ್ಲೆಲೂಯಾ, ಹಂಗೆ ಜನರು ಹಾಳು ಮಾಡೋದಾಗಿದ್ರೆ ಎಷ್ಟು ಜನರನ್ನ ಹಾಳು ಮಾಡ್ತಾ ಇದ್ರು. ನೀನು ಅಪಪ್ರಚಾರ ಮಾಡಿದ ತಕ್ಷಣ ಜನ ಹಾಳಾಗಲ್ಲ. ಹಲ್ಲೆಲೂಯಾ. ನೀನು ಫಿಟ್ಟಿಂಗ್ ಇಟ್ಟಿದ ತಕ್ಷಣ ಜನರು ಹಾಳಾಗಲ್ಲ. ಹಲ್ಲೆಲೂಯಾ. ದೇವರು ನಿನ್ನನ್ನು ಹಾಳು ಮಾಡಿದ್ರೆ ಮಾತ್ರ ನೀನು ಹಾಳಾಗ್ತಿ. ಬಿಟ್ರೆ ಹಲ್ಲೆಲೂಯಾ, ದೇವರು ನಿನ್ ಜೊತೆ ಇರೋವರೆಗೂ ಯಾರು ತಿಪ್ಪರ್ಲಾಗ ಹಾಕಿದ್ರು, ತಲೆ ಕೆಳಗಾಗಿ ಕಾಲ್ ಮೇಲ್ ಮಾಡ್ಕೊಂಡ್ರು, ನಿನ್ನನ್ನು ಹಾಳು ಮಾಡಕ್ಕಾಗಲ್ಲ. ಬರ್ದಿಟ್ಕೊಡ್ರಿ ಇದನ್ನ. ಬಹಳ ಜನ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ರು. ಹಲ್ಲೆಲೂಯಾ. ಬಹಳ ಜನ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ರು. ನಾನು ಹೇಳ್ತೀನಿ ಅವರಿಗೆ, ಪ್ರಯತ್ನ ಪಡ್ತಾನೆ ಇರ್ರಿ. ಹಲ್ಲೆಲೂಯಾ. ಪ್ರಯತ್ನ ಪಡ್ತಾನೆ ಇರ್ರಿ. ನಿಮ್ ಕೈಯಲ್ಲಾದ್ರೆ ಹಾಳು ಮಾಡಿ. ಹಲ್ಲೆಲೂಯಾ. ಹಂಗೆ ದೇವರು ಬಿಟ್ಟಿದ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ನಿನಗೆ ಹಣ ಬಲ ಇರ್ಬೋದು, ಜನ ಬಲ ಇರ್ಬೋದು, ತೋಳು ಬಲ ಇರ್ಬೋದು, ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ಬೋದು, ಅಪಪ್ರಚಾರ ಮಾಡ್ತಾ ಇರ್ಬೋದು, ಆದ್ರೆ ದೇವರು ನಮ್ಮ ಪಕ್ಷ ಇರೋವರೆಗೂ ಯಾರ ಕೈಯಿಂದಲೂ ನಿಮ್ಮನ್ನ ಹಾಳು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು, ಪ್ರಾರ್ಥನೆ ಮಾಡಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತಿ, ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ಆತನು ನಿಮ್ಮನ್ನ ಬಿಡಿಸ್ತಾನೆ. ಮೂರನೇ ಪಾಯಿಂಟ್, ದೇವರ ಮುಖವನ್ನು ನೋಡ್ಬೇಕು. ಒಂದನೇದು ತಗ್ಗಿಸ್ಕೊಳ್ಬೇಕು, ಎರಡನೇದಾಗಿ ಪ್ರಾರ್ಥನೆ ಮಾಡಬೇಕು, ಮೂರನೇದಾಗಿ ದೇವರ ಮುಖವನ್ನು ನೋಡ್ಬೇಕು. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 13-14 ಹೇಳ್ತತೆ, ನೀವು ನನ್ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದ್ರೆ ನನ್ನನ್ನ ಕಂಡುಕೊಳ್ಳುತ್ತೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೇವರು ನೀವು ನನ್ನನ್ನ ಹುಡುಕಿರಿ, ಮನಪೂರ್ವಕವಾಗಿ ಹುಡುಕ್ಬೇಕು. ಮನಪೂರ್ವಕವಾಗಿ ಹುಡುಕಿದ್ರೆ ನನ್ನನ್ನ ನೀವು ಕಂಡುಕೊಳ್ಳುತ್ತೆ. ಇವತ್ತು ಬಹಳ ಜನ ಭಾನುವಾರ ಬರ್ಬೇಕಲ್ಲ ಅಂತ ಬರ್ತಾರೆ. ಏನು, ಭಾನುವಾರ ಬರ್ಬೇಕಲ್ಲ, ಬಂದಿಲ್ಲ ಅಂದ್ರೆ ಪಾಸ್ಟರ್ ಬೈತಾರೆ, ಬಂದಿಲ್ಲ ಅಂದ್ರೆ ಪಾಸ್ಟರ್ ಕೇಳ್ತಾರೆ, ಅವ್ರಿಗಾದ್ರೂ ಹೋಗೋಣ ಅಂತ ಬರ್ತಾರೆ. ನೀವು ಆ ರೀತಿಯಾಗಿ ಬಂದ್ರೆ ದೇವ್ರು ಖಂಡಿತವಾಗಿ ನಿಮ್ ಕೈಗೆ ಸಿಗಲ್ಲ. ದೇವ್ರ ವಾಕ್ಯ ಹೇಳ್ತೈತೆ, ನೀವು ನನ್ನನ್ನ ಹುಡುಕಿವಿರಿ, ಸುಮ್ಮನೆ ಹುಡುಕೋದಲ್ಲ, ಮನಪೂರ್ವಕವಾಗಿ ಹುಡುಕಿ, ಮನಪೂರ್ವಕವಾಗಿ ಸಭೆಗೆ ಬರ್ರಿ, ಮನಪೂರ್ವಕವಾಗಿ ಪ್ರಾರ್ಥನೆಗೆ ಬರ್ರಿ. ನೀವು ಮನಸ್ಫೂರ್ತಿಯಾಗಿ ನಿಮ್ಮನ್ನ ದೇವರನ್ನ ಹುಡುಕಿದಾಗ ದೇವರು ನಿಮಗೆ ಪ್ರತ್ಯಕ್ಷ ಆಗ್ತದೆ. ಅಂದ್ರೆ ಅರ್ಥ ಒಂದು ತ್ರಿಶೂಲ ಇಟ್ಕೊಂಡು ಬರ್ತಾನೆ ಅಂತ ಅರ್ಥ ಅಲ್ಲ. ದೇವರು ತನ್ನ ದೇವರ ಸೇವಕರ ಮುಖಾಂತರವಾಗಿ ನಿಮ್ಮನ್ನ ಮುಟ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರನ್ನ ಆರಾಧನೆ ಮಾಡುವವರು ಆತ್ಮದ ರೀತಿಯಾಗಿ ಸತ್ಯಕ್ಕೆ ತಕ್ಕ ಹಾಗೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ದೇವರನ್ನ ಆರಾಧನೆ ಮಾಡಿ. ದೇವರನ್ನ ಹುಡುಕುವಾಗ ನಾವು ಮನಸ್ಫೂರ್ತಿಯಾಗಿ ಹುಡುಕಿದ್ರೆ ದೇವರು ನಮಗೆ ಸಿಗ್ತಾನೆ. ದೇವರ ಮುಖ ಹುಡುಕ್ಬೇಕು, ಬಹಳ ಇಂಪಾರ್ಟೆಂಟ್. ಹೆಂಗ್ ಹುಡುಕ್ಬೇಕು? ದೇವ್ರ ಫೋಟೋ ಕಟ್ ಮಾಡ್ಕೊಂಡು, ಪಾಸ್ಪೋರ್ಟ್ ಸೈಜ್ ಮಾಡ್ಕೊಂಡು, ಜೋಬಲ್ಲಿ ಇಟ್ಕೊಂಡು ಡೈಲಿ ನೋಡೋದ ಅಲ್ಲ. ಪ್ರಾರ್ಥನೆಯ ಮುಖಾಂತರ ದೇವರನ್ನ ಹುಡುಕ್ಬೇಕು. ದೇವರ ವಾಕ್ಯವನ್ನ ಓದಿದ್ರೆ ದೇವರು ನಮಗೆ ಸಿಗ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಅಂದ್ರೆ ಅರ್ಥ ನೀವು ದೇವರ ಸಂಗಡ ಮಾತಾಡೋದು. ವಾಕ್ಯ ಓದುವಾಗ ದೇವರು ನಿಮ್ ಸಂಗಡ ಮಾತಾಡೋದು. ಇವತ್ತು ಬಹಳ ಜನ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ, ವಾಕ್ಯ ಓದೋದೇ ಇಲ್ಲ ಅವರು. ಬೈಬಲ್ ಭಾನುವಾರ ಬರ್ತಾರೆ, ಆ ಚೀಲದಲ್ಲಿ ಬೈಬಲ್ ಹಾಕಿರ್ತಾರೆ, ಗೋಡೆಗೆ ನೇತಾಕ್ತಾರೆ. ಆ ಬೈಬಲ್ ಮೇಲೆ ಧೂಳು, ಜೇಡ್ರ ಬಲೆ ಎಲ್ಲ ಆಗಿರ್ತೈತಿ. ಹಿಂಗ್ ಕುಡುಗಿ ಭಾನುವಾರ ತಗೊಂಡ್ ಬರ್ತಾರೆ, ಇಲ್ಲಿ ಓಪನ್ ಮಾಡ್ತಾರೆ, ಇಲ್ಲಿ ಪಾಸ್ಟರ್ ಸ್ಪೀಡಾಗಿ ಪ್ರಸಂಗ ಮಾಡೋ ಹೊರತಾಗ ಅವ್ರಿಗೆ ವಾಕ್ಯನೇ ಗೊತ್ತಾಗಲ್ಲ, ಮುಚ್ಚಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅದನ್ನ ಹೋಗಿ ಸಿಗಿಸ್ತಾರೆ. ನೋಡ್ರಿ, ದೇವರ ವಾಕ್ಯ ಓದುವಾಗ ದೇವ್ರು ನಿಮ್ಗೆ ಸಿಗ್ತಾನೆ. ದೇವ್ರು ನಿಮ್ ಸಂಗಡ ಮಾತಾಡ್ತಾನೆ. ಬಹಳ ಜನಕ್ಕೆ ದೇವ್ರು ನಿಮ್ ಸಂಗಡ ಮಾತಾಡೋದೇ ಇಲ್ಲ. ದೇವ್ರು ನಿಮ್ ಸಂಗಡ ಮಾತಾಡ್ಬೇಕಂದ್ರೆ ಬೈಬಲ್ ತಕೊಂಡು ಮನೇಲಿ ಕೂತ್ಕೊಳ್ರಿ, ಓದ್ತಾ ಕೂತ್ಕೊಳ್ರಿ, ವಾಕ್ಯದ ಮುಖಾಂತರ ದೇವ್ರು ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೋಸನ ಪುಸ್ತಕ 5ನೇ ಅಧ್ಯಾಯ 4ನೇ ವಚನ ಹೇಳ್ತೈತಿ, ಯೆಹೋವನು ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ನನ್ನನ್ನ ಆಶ್ರಯಿಸ್ಕೊಳ್ರಿ, ನನ್ನನ್ನ ಆಶ್ರಯಿಸ್ಕೊಳ್ರಿ, ಬದುಕಿ ಬಾಳ್ತೀರಿ. ಹಣವನ್ನ ಆಶ್ರಯಿಸ್ಕೊಳ್ಬೇಡ್ರಿ. ಕೆಲಸ ಕಾರ್ಯಗಳನ್ನ, ತೋಳ್ಬಲವನ್ನ, ರಾಜಕೀಯ ಬಲ, ಹಣ ಬಲವನ್ನ ಆಶ್ರಯಿಸ್ಕೊಳ್ಬೇಡ್ರಿ, ಸತ್ತೋಗ್ಬಿಡ್ತೀರಾ. ಹಲ್ಲೆಲೂಯಾ. ಏನಾಗ್ತೀರಿ? ನಿಜವಾಗ್ಲು ಹಣದ ಮೇಲೆ ಹಾತ್ಕೊಂಡ್ರೆ ಅದು ನಮ್ಮನ್ನ ಕೈ ಬಿಡ್ತೈತಿ. ತೋಳ್ ಬಲದ ಮೇಲೆ ಹಾತ್ಕೊಂಡ್ರೆ ನಾವೇನ್ ದೊಡ್ಡ ಪೈಲ್ವಾನ್ಗಳಲ್ಲ, ನಮ್ಗಿಂತ ಪೈಲ್ವಾನ್ಗಳು ಬಹಳ ಜನ ಇರ್ತಾರೆ. ಹಣದ ಮೇಲೆ ಹಾತ್ಕೊಂಡ್ರೆ ನಾವೇ ಶ್ರೀಮಂತರಲ್ಲ, ನಮ್ಗಿಂತ ಬರೋಬ್ಬರಿ ಶ್ರೀಮಂತರು ದೇಶದಲ್ಲಿ
ನಾವು ಜನದ ಮೇಲೆ ಹಾತ್ಕೊಂಡ್ರೆ ನಮ್ಗಿಂತ ಜನ ಇರೋರು ಬಹಳ ಜನ ಇದ್ದಾರೆ. ನೀನ್ ದೇವ್ರ ಮೇಲೆ ಹಾತ್ಕೊಂಡ್ರೆ ಹಣ ಬಲ, ಜನಬಲ, ತೋಳ್ಬಲ, ರಾಜಕೀಯ ಬಲ ಅದೆಲ್ಲಕ್ಕಿಂತ ದೊಡ್ಡ ಬಲ ದೇವ್ರ ಬಲ. ದೇವ್ರ ನಿನ್ ಸಂಗಡ ಇದ್ರೆ ನೀನು ವಿರೋಧವಾಗಿ ಯಾವ ಬಲ ಕೂಡ ಕ್ರಿಯೇಟ್ ಮಾಡಿ. ಅದಕ್ಕೆ ದೇವ್ರು ಹೇಳ್ತಾನೆ, ಯೆಹೋವನು ಹೇಳ್ತಾನೆ, ನನ್ನನ್ನೇ ಆಶ್ರಯಿಸು. ಮತ್ತಾಯ ಬರೆದ ಸುವಾರ್ತೆ 22:37 ಹೇಳ್ತದೆ, ನಿನ್ನ ದೇವರಾಗಿರುವ ಕರ್ತನನ್ನ ನೀನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು. ಹಂಗೆ ಕೂತ್ಕೊಳ್ತೀವಿ, ಅನೇಕ ತಪ್ಪುಗಳನ್ನ ಮಾಡ್ತಿದ್ರು, ನಾವೇನು ಮಾಡೇ ಇಲ್ಲ ಅನ್ನೋ ತರ ನಾವು ಇರ್ತೀವಿ. ಅಲ್ಲೋಯ ಅಲ್ಲೋಯ ನಮ್ಮ ದೇವ್ರ ಮುಂದೆ ಅರಿಕೆ ಮಾಡ್ಬೇಕು. ನೀವು ಭಾನುವಾರ ಚರ್ಚಿಗೆ ಬಂದಾಗ ಸುಮ್ಮನೆ ಕೂತ್ಕೊಳ್ಳೋ ಬದಲು ಆರಾಧನೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 5 ನಿಮಿಷಕ್ಕಿಂತ ಮುಂಚೆ, ದೇವ್ರೆ ನಾನು ಇಂಥ ತಪ್ಪುಗಳನ್ನ ವಾರದಿಂದ ಮಾಡಿದೆ, ನನ್ನ ಕ್ಷಮಿಸಪ್ಪ, ಈಗ ನಾನು ಆರಾಧನೆ ಮಾಡಕ್ ಹೋಗ್ತಾ ಇದ್ದೀನಿ, ನನ್ನನ್ನು ಮುಟ್ಟು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ. ಇಬ್ರು ವ್ಯಕ್ತಿ ಪ್ರಾರ್ಥನೆ ಮಾಡೋದಕ್ಕೆ ದೇವಾಲಯಕ್ಕೆ ಹೋದ್ರು. ಎಷ್ಟು ಜನ? ಇಬ್ರು. ಅದರಲ್ಲಿ ಫರಿಸಾಯ ಒಬ್ಬನು, ಸುಂಕದವನೊಬ್ಬನು. ಹಲ್ಲೆಲೂಯ. ಈ ಫರಿಸಾಯರು ಯಾರಪ್ಪ ಅಂದ್ರೆ, ನಾನೇ ನೀತಿವಂತ, ನಾನೇ ಪರಿಶುದ್ಧ, ಉಳಿದವರೆಲ್ಲ ಪಾಪಿಗಳಂತ ತಲೆಯಲ್ಲಿ ಇಟ್ಕೊಂಡಿರುವಂತ ವ್ಯಕ್ತಿ. ಹಲ್ಲೆಲೂಯ. ಇವನು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಕ್ಕೆ ಹೋದಾಗ ಆ ಸುಂಕದವನು ಕೂಡ, ಸುಂಕ ವಸೂಲಿ ಮಾಡೋನು, ಹಲ್ಲೆಲೂಯ, ಅವನು ದೇವಾಲಯದ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ. ಹಲ್ಲೆಲೂಯ. ಈ ಸುಂಕದವನು ಮಧ್ಯ ಹೋಗಿ, ಹಲ್ಲೆಲೂಯ, ಎಲ್ಲಿ ಬಂದ ಅವನು? ಸೀದಾ ಸುಂಕದವನು ಎಲ್ಲಿ ಬಂದ? ಸೀದಾ ಅಲ್ಲ, ಫರಿಸಾಯನ ಎಲ್ಲಿ ಬಂದ? ಸೀದಾ ದಡಕ್ ಬಡಕ್ ಅಂತ ಬಂದು ಸೀದಾ ಸ್ಟೇಜ್ ಹತ್ರನೇ ಬಂದ್ಬಿಟ್ಟ. ಸ್ಟೇಜ್ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ, ನಾನು ಸುಳ್ಳುಕೊಳ್ಳುವವರ ಹಾಗೆ, ಅನ್ಯಾಯ ಮಾಡುವವರ ಹಾಗೆ, ವ್ಯಭಿಚಾರ ಮಾಡುವವರ ಹಾಗೆ, ಕಳ್ಳರ ಹಾಗೆ, ಕದಿಮರ ಹಾಗೆ ನಾನಲ್ಲಪ್ಪ. ನಾನು ಬಹಳ ಒಳ್ಳೆಯವನು, ನಾನು ಬಹಳ ಪೂಜುವಂತ. ಹಲ್ಲೆಲೂಯ. ನಾನು ಅನೇಕ ಜನರಿಗೆ ಹೆಲ್ಪ್ ಮಾಡ್ತೀನಿ, ಕಾಣಿಕೆ ದಶಂಭಾಗ ಕೊಡ್ತೀನಿ, ವಾರಕ್ಕೆ 2 ಸತಿ ಉಪವಾಸ ಮಾಡ್ತೀನಿ. ಅಷ್ಟೇ ಯಾಕೆ ಸ್ವಾಮಿ, ಅಲ್ಲಿ ಮೂಲೆಯಲ್ಲಿ ಕುಂತನಲ್ಲ ಆ ಕಳ್ಳ, ಆ ಪಾಪಿ ಅಂತೆ ನಾನಲ್ಲ ಅಂತ ಪ್ರಾರ್ಥನೆ ಮಾಡಿ ಹೋದ. ಹೋಗಿ ಆದ್ಮೇಲೆ ಆ ಸುಂಕದವನು ದೇವರ ಆಲಯಕ್ಕೆ ಬರಕ್ಕೆ ಮನಸ್ಸಿಲ್ಲದೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಎದೆ ಪಡ್ಕೊಂತ ದೇವ್ರಿಗೆ ಹೇಳ್ತಾನೆ, ದೇವ್ರೇ, ಪಾಪಿ ಸ್ವಾಮಿ, ನಾನು ಪಾಪ ಮಾಡಿದ್ದೇನಪ್ಪ, ನನ್ನ ಕರುಣಿಸಪ್ಪ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಲಾಸ್ಟಿಗೆ ಇಬ್ರು ಪ್ರಾರ್ಥನೆ ಮಾಡಿ ಹೋದ್ರು. ದೇವರ ದೃಷ್ಟಿಯಲ್ಲಿ ಈ ಸುಂಕದವನು ಪಾಪ ಒಪ್ಕೊಂಡಲ್ಲ, ಇವನೇ ನೀತಿವಂತನಾಗಿ ಮಾಡ. ಇವನು ಕಪಟ ಭಕ್ತಿ ಮಾಡ್ದ. ಕಪಟ ಭಕ್ತಿ, ನಾನು ಅವ್ರ ತರ ಅಲ್ಲ, ಇವ್ರ ತರ ಅಲ್ಲ, ನಾ ಪಾಪ ಮಾಡಲ್ಲ. ಅಷ್ಟೇ ಯಾಕೆ, ಅಲ್ಲಿ ಮೂಳೆ ಕುಂತಾರಲ್ಲ ಅವನ ತರನು ನಾನಲ್ಲ, ನಾನು 2 ಹೊರತಿ ಉಪವಾಸ ಮಾಡ್ತೀನಿ ವಾರಕ್ಕೆ ಸತಿ. ನಾವು ಹಂಗೆ ಅಲ್ಲ, ನಾವು 2 ಸತಿ ಉಪವಾಸ ಮಾಡ್ತೀವಿ ಬ್ರದರ್. ಕಾಣಿಕೆ ಕೊಟ್ಟು ಬಿಡ್ತೀವಿ, ನಾವು ದಶಂಭಾಗ ಕೊಟ್ಟು ಬಿಡ್ತೀವಿ. ಹಲ್ಲೆಲೂಯ. ನೀನು ಕಾಣಿಕೆ ಯಾರು, ನೀನು ಬದಲಾಗ್ಲಿಲ್ಲ ಅಂದ್ರೆ ನೀ ಕಾಣಿಕೆ ಕೊಟ್ಟು ವೇಸ್ಟ್, ದಶಂಭಾಗ ಕೊಟ್ಟು ವೇಸ್ಟ್. ಹಲ್ಲೆಲೂಯ. 2 ಸತಿ ವಾರಕ್ಕೆ ಉಪವಾಸ ಮಾಡಿದ್ರು ವೇಸ್ಟ್. ಜೀವನ ಬದಲಾಗುತ್ತೆ, ಮನಸ್ಸುಗಳು ಬದಲಾಗ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಲೈಫ್ ಬದಲಾಗಬೇಕು, ಜೀವನ ಬದಲಾಗಿಲ್ಲ ಅಂದ್ರೆ ನೀನು ಕಾಣಿಕೆ ಕೊಡೋದು ವೇಸ್ಟ್, ದಶಂಭಾಗ ಕೊಡೋದು ವೇಸ್ಟ್, ಚರ್ಚಿಗೆ ಬರೋದು ವೇಸ್ಟ್, ಉಪವಾಸ ಮಾಡೋದು ವೇಸ್ಟ್, ನಿಮ್ಮ ಮನೆಯಲ್ಲಿ ವಾರ ಪ್ರಾರ್ಥನೆ ಇಟ್ಕೊಳ್ಳೋದೇ ವೇಸ್ಟ್. ನಿನ್ನ ಜೀವನ ಬದಲಾದ್ರೆ ನೀನು ಏನೆಲ್ಲ ಕಾರ್ಯ ಮಾಡ್ತಿಲ್ಲ ಅದಕ್ಕೆಲ್ಲ ಬೆಲೆ ಬರ್ತಿತ್ತು. ಹಲ್ಲೆಲೂಯ. ಹಲ್ಲೆಲೂಯ. ಹಂಗಂತ ಪ್ರಾರ್ಥನೆ ಇಟ್ಕೊಳ್ಳೋದನ್ನು ನಿಲ್ಲಿಸ್ಬೇಡ್ರಿ. ವೇಸ್ಟ್ ಅಂತ ಬಿಡು, ಯಾಕೆ ಬೇಡ, ಹಂಗಲ್ಲ. ಅದನ್ನ ಮಾಡೋದ್ರ ಜೊತೆ ನಮ್ಮ ಜೀವನ ಬದಲಾಗುತ್ತೆ. ಹಲ್ಲೆಲೂಯ. ಕೀರ್ತನೆ 32ನೇ ಕೀರ್ತನೆ 1:5 ಹೇಳ್ತೈತಿ, ಯಾವನ ದ್ರೋಹವು ಪರಿಹಾರ ಆಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನ. ಹಲ್ಲೆಲೂಯ. ಯಾರ ಪಾಪ ಕ್ಷಮಿಸಲ್ಪಟ್ಟಿದೆ ಅವರು ಧನ್ಯ. ಹಲ್ಲೆಲೂಯ. ಇನ್ನು ಬಹಳ ಐತಿ ಪ್ರಸಂಗ ಮಾಡೋದು, ನಾನು ಬೇಗ ಮುಗಿಸ್ತೀನಿ, ಯಾಕಂದ್ರೆ ಕೆಲವರು ನಿದ್ದೆ ಮಾಡ್ತಾ ಇದ್ರಿ, ಕೆಲವರು ಬೈಕಂತ ಇದ್ರಿ. ಹಲ್ಲೆಲೂಯ. 5ನೇ ಕಾರ್ಯ, 5ನೇ ಅಂಶ, ಶೋಧನೆಯನ್ನು ಜಯಿಸ್ಬೇಕು. ಇದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. 1ನೇದೇನೋ ನಾವು ಹೇಳ್ರಿ, 1ನೇದು, 2ನೇದು, 3ನೇದು, 4ನೇದು ಪಾಪ ಅರಿಕೆ ಮಾಡ್ಬೇಕು, 5ನೇದು ಶೋಧನೆಯನ್ನು ಜಯಿಸ್ಬೇಕು. ಹಲ್ಲೆಲೂಯ. ಇದು ಒಂದೊಂದು ಪಾಯಿಂಟ್ ಕೂಡ 1 ತಾಸು ಪ್ರಸಂಗ ಮಾಡ್ಬೋದು. ಈಗ 5 ಪಾಯಿಂಟ್ ಐತಿ, 5 ತಾಸು ಪ್ರಸಂಗ ಮಾಡ್ಲಾ? ಕೂರ್ತೀರಾ? ನೋಡ್ರಿ, ಬಾಯಿ ಬರ್ತಾ ಇಲ್ಲ. 1, 2, 3, 4, 5 ಗಂಟೆ ಆಗ್ತೈತಿ. ಎಷ್ಟು ಜನ ರೆಡಿ ಇದ್ದೀರಿ? 5 ಗಂಟೆ ಆಗುತ್ತೆ ಮುಗಿಯೋದು. ದಯವಿಟ್ಟು ಕ್ಷಮಿಸಬೇಕು. ಎಷ್ಟು ಜನ ಇದ್ದೀರಿ? ಓಕೆ, 5 ಗಂಟೆ. ಓಕೆ, ರೆಡಿ. 5 ಗಂಟೆ ಮುಗಿಸ್ತೀವಿ. ಹಲ್ಲೆಲೂಯ. 5ನೇ ಪಾಯಿಂಟ್ ಮುಗಿಸ್ತೀನಿ ಒಂದು 5 ನಿಮಿಷದಲ್ಲಿ. ಶೋಧನೆಯನ್ನ ಜಯಿಸ್ಬೇಕು. ಯಾಕೆ ಶೋಧನೆಯನ್ನ ಜಯಿಸ್ಬೇಕಂದ್ರೆ 1 ಪೇತ್ರ 5ನೇ ಅಧ್ಯಾಯ 8ನೇ ವಚನ ಹೇಳ್ತೈತಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗ್ತಾನೆ.
ಸೈತಾನ ಏನ್ ಮಾಡ್ತಾ ಇದ್ದಾನೆ? ಕಾಡು ಪ್ರಾಣಿ ತರ ಹಲ್ಲೆಲೂಯಾ ಹುಡುಕ್ತಾ ಇದ್ದಾನೆ. ಯಾರು ನುಂಗ್ಲಿ? ಕೇಶವನ್ ನುಂಗ್ಲ, ದಾನಶಂಕರ್ ನುಂಗ್ಲ, ರೇವಣಂಕಲ್ ನುಂಗ್ಲ, ಹಲ್ಲೆಲೂಯಾ ಇನ್ನು ಅನೇಕರನ್ನ ಇಲ್ಲಿ ನುಗ್ಬಿಡ್ಲ ಅಂತ ಕಾಯ್ತಾ ಇದ್ದಾನೆ. ಅಂತವನ್ ಕೈಯಲ್ಲಿ ನೀವು ಸಿಕ್ಬಿಟ್ರೆ ಅವನು ನುಂಗಿ ನೀರು ಕುಡಿದ್ಬಿಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕು? ಶೋಧನೆಯನ್ನ ಜಯಿಸ್ಬೇಕು. ಯೇಸು ಸ್ವಾಮಿ ಶೋಧನೆಯನ್ನ ಜಯಿಸಿದ್ರು. 3 ಸಾರಿ ಸೈತಾನ ಶೋಧನೆಯನ್ನ ದೇವರಿಗೆ ಕೊಟ್ಟ. ಹಲ್ಲೆಲೂಯಾ. ಸ್ವಾಮಿ ನೀನು ಉಪವಾಸವಾಗಿದ್ದೆ, ಹಲ್ಲೆಲೂಯಾ 40 ದಿವಸ ನೀನೇನ್ ಮಾಡಿದ್ದೆ? ಉಪವಾಸ ಮಾಡಿದ್ದೆ. ನಿನಗೆ ಹಸಿವೆ ಆಗ್ತೈತಪ್ಪ ಸ್ವಾಮಿ, ನೀನು ಇನ್ನೂ ಸೇವೆ ಮಾಡಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನೀನು ಉಪವಾಸ ಮಾಡಿದ್ದಿ, ಗ್ಯಾಸ್ಟ್ರಿಕ್ ಆಗ್ಬಿಡ್ತೈತೆ. ಅದಕ್ಕೆ ನೀ ಏನ್ ಮಾಡು? ಈ ಕಲ್ಲನ್ನ ರೊಟ್ಟಿ ಆಗುವಂತೆ ಮಾಡಿ ತಿನ್ನು. ಏ ಸ್ವಾಮಿ, ಹೌದು ಸೈತಾನ, ಕರೆಕ್ಟ್, ನೀನು ಒಳ್ಳೆ ಸ್ನೇಹಿತ, ಬಪ್ಪರೆ ಮಗನೇ ಅಂತ ಹೇಳಿ ಕಲ್ಲನ್ನ ರೊಟ್ಟಿಯಾಗಿ ಮಾಡಿ ತಿಂದಿದ್ರೆ ಶೋಧನೆಯಲ್ಲಿ ಯೇಸ್ವಾಮಿ ಬಿದ್ದೋಗ್ತಿದ್ರು. ಯೇಸ್ವಾಮಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನ. ಎರಡನೇದಾಗಿ ಸೈತಾನ ಬಂದ ಯೇಸ್ವಾಮಿ ಹತ್ರ, ಸ್ವಾಮಿ ಈ ದೊಡ್ಡ ಬೆಟ್ಟದ ಮೇಲಿಂದ ನೀನು ಬಿದ್ರೆ ದೇವ್ರ ವಾಕ್ಯ ಹೇಳ್ತೈತಲ್ಲ ಸ್ವಾಮಿ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವ್ರು ನಿನ್ನನ್ನ ದೇವದೂತರ ಕೈಯಲ್ಲಿ ಎತ್ಕೊಳ್ತಾರಂತ ವಾಕ್ಯದಲ್ಲಿ ಬರ್ದಿತ್ತಲ್ಲ. ಹಲ್ಲೆಲೂಯಾ, ಸ್ತೋತ್ರ, ಪ್ರೈಸ್ ಲಾರ್ಡ್, ಶಕರಬ ಅಂದ ಸೈತಾನ. ಯೇಸ್ವಾಮಿ ಹೇಳ್ತಾನೆ, ಅದೇ ವಾಕ್ಯದಲ್ಲಿ ಸೈತಾನ, ನೀನು ಯಾವ ವಾಕ್ಯದಲ್ಲಿ ದೇವದೂತರು ಕಾಲನ್ನ ಕಲ್ಲಿಗೆ ತಗಲದಂತೆ ಎತ್ಕೊಳ್ತಾರಲ್ಲ, ಅದೇ ವಾಕ್ಯದಲ್ಲಿ ಸ್ವಲ್ಪ ತೆಗೆದು ನೋಡು, ನಿನ್ನ ದೇವರನ್ನ ಏನ್ ಮಾಡಬಾರ್ದು? ಪರೀಕ್ಷೆ ಮಾಡಬಾರ್ದಂತನೂ ಬರ್ದೈತೆ. ಹಲ್ಲೆಲೂಯಾ. ಕೆಲವು ಜನ ಹಂಗೆಲ್ಲ, ಕೆಲವು ವಿಶ್ವಾಸಿಗಳು, ಕೆಲವು ಜನ ಹಂಗೆ, ಅವ್ರಿಗೆ ಬೇಕಾಗಿರೋ ವರ್ಡ್ ಮಾತ್ರ ತೆಗೆಸ್ಕೊಂಡು, ಹಲ್ಲೆಲೂಯಾ, ಅವ್ರಿಗೆ ಬೇಕಾಗಿರೋ ವರ್ಡ್ ಮಾತ್ರ ಪದಗಳನ್ನ ತಕ್ಕೊಂಡು ಜನರನ್ನ ಹಾಳು ಮಾಡೋದು. ಹಲ್ಲೆಲೂಯಾ. ಅವ್ರಿಗೆ ಬೇಕಾಗಿರೋ ವರ್ಡ್ ಮಾತ್ರ ತಗೊಂಡ್ಕೊಂಡು ಹಿಂದೆ ಬಿಟ್ಬಿಡೋದು, ಮುಂದೆ ಕಟ್ ಮಾಡೋದು. ಅದು ಅವ್ರಿಗೆ ಬೇಕಾಗಿರ್ತದಲ್ಲ ಅದಷ್ಟೇ ತಕೊಂಡು ವಿಶ್ವಾಸಿಗಳನ್ನ ಹಾಳು ಮಾಡೋದು, ಸಭೆಗಳನ್ನ ಹಾಳು ಮಾಡೋದು ಮಾಡ್ತಾರೆ. ಅಂಥವ್ರಿಗೆ ನೀವು ಹೇಳ್ಬೇಕು, ಅಣ್ಣ ನೀ ಹೇಳಿದ್ ಕರೆಕ್ಟು, ಸ್ವಲ್ಪ 4-5 ಪೇಜ್ ತೆಗೆದು ನೋಡು, ಈ ತರ ಮನೆ ಹಾಳು ಕೆಲಸ ಮಾಡಬಾರ್ದು ಅಂತ ಬರ್ದೈತಿ. ಅಂಥವ್ರಿಗೆ ನೀವು ತಕ್ಕ ಉತ್ತರ ಕೊಡ್ಬೇಕು. ಹೌದಪ್ಪ ಸೈತಾನ, ನೀ ಹೇಳಿದ್ ಕರೆಕ್ಟು, ದೇವದೂತರು ನನ್ನನ್ನು ಕಾಪಾಡ್ತಾರೆ, ನುಣಕ್ಕಂತ ಹಾರಿದ್ರೆ ಸರ್ ದೇವರು. ಹಲ್ಲೆಲೂಯಾ. ಅವಾಗ ದೇವರು ಹೇಳ್ತಾನೆ, ನಿನ್ನ ದೇವರಾದ ಇವನನ್ನು ಪರೀಕ್ಷೆ ಮಾಡಿ. 3ನೇದಾಗಿ ಸೈತಾನ ಮತ್ತೆ ಬಿಡ್ಲಿಲ್ಲ. ಬೆನ್ನಿಗತ್ತಿ ಬೇತಾಳ್ತಾರೆ ಯೇಸ್ವಾಮಿ ಹಿಂದೆ ಹೋಗಿ, ಯೇಸ್ವಾಮಿನ ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಹೇಳ್ತಾನೆ, ತೊಗರ್ಸಿ ಬೆಟ್ಟದ ಮೇಲೆ, ಯೇಸುವೇ ಇದೆಲ್ಲ ನಾನೇ ಸೃಷ್ಟಿ ಮಾಡಿದ್ದು. ನೋಡ್ರಿ, ಓನರ್ ಅಲ್ಲೇ ಇದ್ದಾರೆ, ಓನರ್ ಮುಂದೆ ಹೇಳ್ತಾನೆ, ಈ ಕಾರ್ ನಂದಂತ. ಹಲ್ಲೆಲೂಯಾ. ಇದೆಲ್ಲ ನಾನೇ ಸೃಷ್ಟಿ ಮಾಡಿದ್ದು ಸ್ವಾಮಿ, ನೀನು ಒಂದು ಸಾರಿ ನನಗೆ ಅಡ್ಡ ಬಿದ್ರೆ ನಾನು ನಿನಗೆ ಇದನ್ನೆಲ್ಲ ನಿನ್ನ ಹೆಸರಿಗೆ ಬರೆದು ಕೊಟ್ಬಿಡ್ತೀನಿ. ಹಲ್ಲೆಲೂಯಾ. ಇದೆಲ್ಲ 1 ಎಕರೆ 1 ಕೋಟಿಗೆ ಹೋಗ್ತಾವೆ ಸ್ವಾಮಿ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾನೆ, ನಿನ್ನ ದೇವರಾಗಿರುವ ಇವನನ್ನು ಪರೀಕ್ಷೆ ಮಾಡ್ತಾನೆ, ತೊಲಗಿ ಹೋಗ ಸೈತಾನ ಅಂತ ಹೇಳಿ ದೇವರು ಗದರಿಸುವಾಗ ಸೈತಾನ ಆವಾಗ ಬಿಟ್ಟು. ಇವತ್ತು ನಿಮ್ಮನ್ನ ಹಾಳು ಮಾಡಕ್ಕೆ ಬರ್ತಾರೆ ಅನೇಕ ಜನರು. ಹಲ್ಲೆಲೂಯಾ. ಅವ್ರಿಗೆ ನೀವೇನ್ ಮಾಡ್ಬೇಕು? ಹೇಳ್ರಿ, ಬಾಬಿಟ್ಟು ಏನ್ ಮಾಡ್ಬೇಕು? ಹಿಂದೆ ಇರೋರು, ನಿದ್ದೆ ಮಾಡೋರು ಏನ್ ಮಾಡ್ಬೇಕು? ಸೈತಾನ ದೇವರನ್ನು ಹಾಳು ಮಾಡಕ್ಕೆ ಬಂದ. ದೇವರೇನ್ ಮಾಡ್ದ? ಗದರಿಸಿದ. ಅವಾಗ್ಲೇ ಅವ್ನು ಬಿಟ್ಟು ಹೋದ. ಇವಾಗ ಅನೇಕ ಜನರು ಈಗಿನ ಕಾಲದಲ್ಲಿ ಹಾಳು ಮಾಡೋರು ಬಹಳ ಜನ ಇದ್ದಾರೆ. ಅಂತವ್ರು ಹಾಳು ಮಾಡೋರು ನಿಮ್ಮ ಮನೆಗೆ ಬಂದಾಗ, ರೋಡಲ್ಲಿ ನಿಮ್ಗೆ ಸಿಗದಾಗ ನೀವೇನ್ ಮಾಡ್ಬೇಕು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಅಣ್ಣ, ಒಮ್ಮೆ ನಿನಗೆ ಸ್ತೋತ್ರ, ನೀ ಹೇಳಿದೆ ಕರೆಕ್ಟ್ ಅನ್ಬಾರ್ದು, ಅವನಿಗೆ ಗದರಿಸ್ಬೇಕು. ವಾಕ್ಯ ಹೇಳಿ. ನಿಮಗೇ ನೆಟ್ಟು ವಾಕ್ಯ ಗೊತ್ತಿರಲ್ಲ, ನೀವೆಲ್ಲದಕ್ಕೂ ಕೋಲೆ ಬಸೋದನ, ಹ್ಞೂ ಅಣ್ಣ, ಕರೆಕ್ಟ್ ಅಣ್ಣ, ಹೌದಣ್ಣ, ಸರಿ ಅಣ್ಣ ಅಂತ ಹೇಳ್ತೀರಾ. ಅದಕ್ಕೆ ನೀವು ಹಾಳಾಗ್ತಾ ಇದ್ದೀರಿ ಜೀವ. ಅಂತವ್ರಿಗೆ ತಕ್ಕ ಉತ್ತರ ಕೊಡ್ರಿ, ಮೂರ್ಖನಿಗೆ ಸರಿಯಾಗಿ ಉತ್ತರ ಕೊಡ್ರಿ ಅಂತ ಬೈಬಲ್ ಹೇಳ್ತೈತಿ. ಇಲ್ಲಾಂದ್ರೆ ಅವನೇ ಜ್ಞಾನಿ ಅಂತ ಎಣಿಸ್ಕೊಳ್ತಾನೆ. ಹಲ್ಲೆಲೂಯಾ. ಅಂತವರಿಗೆ ವಾಕ್ಯದ ಮುಖಾಂತರವಾಗಿ ನೀವು ಉತ್ತರ ಕೊಡಬೇಕು. ಉತ್ತರ ಕೊಡಬೇಕಂದ್ರೆ ನೀವು ಫಸ್ಟ್ ಬೈಬಲ್ ಓದಬೇಕು, ವಾಕ್ಯ ನಿಮಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಶೋಧನೆಯನ್ನ ನಾವು ಜಯಿಸಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. 1ನೇದಾಗಿ ಏನಂತೆ? ತಗ್ಗಿಸ್ಕೊಳ್ಬೇಕು. 2ನೇದಾಗಿ ಪ್ರಾರ್ಥನೆ. 3ನೇದಾಗಿ ದೇವರ ಮುಖವನ್ನು ಹುಡುಕ್ಬೇಕು. 4ನೇದಾಗಿ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. 5ನೇದಾಗಿ ಶೋಧನೆ ಜಯಿಸಬೇಕು. ಈ 5 ಗುಣಗಳನ್ನ ಇವತ್ತಿನಿಂದ ನಾನು ನೀವುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರೋಣ. ನಮ್ಮ ಜೀವನ ಸ್ಲೋಲಿ ಬದಲಾಗ್ತದೆ. ನಾವು ಇದ್ದಾಗಿ ಇರೋದಿಲ್ಲ, ನಮ್ಮ ಜೀವನ ಬದಲಾಗ್ತದೆ. ನಾವು ಆಶೀರ್ವಾದಕರ ನಿಧಿಯಾಗಿ ಮಾರ್ಪಡ್ತೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಇವಾಗ ನೀವೇನೆಲ್ಲ ನೋಡ್ತಾ ಇದ್ರೋ ಅದೆಲ್ಲ ದೇವರು ಡಬಲ್ ಆಗಿ ಮಾಡ್ಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಸುಮ್ಮನೆ ಆಶೀರ್ವಾದ ಬರೋದಿಲ್ಲ, ಪುಕ್ಷಟೆ ದೇವರ ಆಶೀರ್ವಾದ ಕೊಡೋದಿಲ್ಲ. ನಾವು ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ಈ 5 ಗುಣಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಆಮೇಲೆ